ದ ಗ್ರೇಟೆಸ್ಟ್ ಅಬ್ಸ್ಟಕಲ್ ಟು ಎನ್ಲೈಟ್ಮೆಂಟ್ ಅಂತ ಇದರಲ್ಲಿ ಒಂದೊಂದು ಚಿಕ್ಕ ಚಾಪ್ಟರ್ ಬರುತ್ತೆ. ಅಂದ್ರೆ ಎನ್ಲೈಟ್ಮೆಂಟ್ ಅಂದ್ರೆ ಏನು? ಜ್ಞಾನೋದಯ. ಜ್ಞಾನೋದಯ ಆಯ್ತು ಅಂತ ಹೇಳಲ್ವಾ? ಜ್ಞಾನ ಒಂದು ಪರ್ಟಿಕ್ಯುಲರ್ ಇದಕ್ಕೋಸ್ಕರ ಇರುವಂತಹ ಒಂದು ಜ್ಞಾನ ನನಗೆ ಸಿಕ್ತು ಅಂತ ಹೇಳೋದಕ್ಕೆ ಜ್ಞಾನೋದಯ ಅಂತ ಹೇಳ್ತಾರೆ. ಆ ಜ್ಞಾನೋದಯ ಎಲ್ಲರಿಗೂ ಬೇಕು, ಹೌದಲ್ಲ? ಎಲ್ಲರಿಗೂ ಬೇಕು. ಯಾಕಂದ್ರೆ ಸರಿಯಾದ ಜ್ಞಾನ, ಸರಿಯಾದ ತಿಳುವಳಿಕೆ ನಮಗೆ ಅಜ್ಞಾನ ನಾವು ನಿವಾರಣೆ ಮಾಡುತ್ತೆ, ಕತ್ತಲನ್ನ ತೊಡೆದು ಹಾಕುತ್ತೆ, ನಮ್ಗೆ ಬೆಳಕನ್ನ ತೋರಿಸುತ್ತೆ, ಮತ್ತೆ ಸರಿಯಾದ ಜ್ಞಾನದ ಕಡೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಅವಾಗ ಭಯ ಇರೋದಿಲ್ಲ, ಚಿಂತೆ ಇರೋದಿಲ್ಲ, ಆತಂಕ ಇರೋದಿಲ್ಲ, ನಮ್ಗೆಲ್ಲ ಸೊಲ್ಯೂಷನ್ಗಳು ಸಿಗ್ತಾ ಹೋಗುತ್ತೆ. ಇಲ್ಲಾಂದ್ರೆ ನಮಗೆ ಈ ಚಿಂತೆ, ಆತಂಕ, ಭಯ, ದುಃಖ, ಬೇರೆ ಬೇರೆ ಎಮೋಷನ್ಸ್ಗಳು ಇರುತ್ತೆ. ಆದ್ರಿಂದ ಎಲ್ಲರೂ ಆ ಕಾಲದಿಂದಲೂ, ಬುದ್ಧನ ಕಾಲದಿಂದಲೂ ಇವಾಗವರೆಗೂ ಹುಡುಕ್ತಾ ಇರೋದು ಒಂದೇ, ಏನು? ಜ್ಞಾನೋದಯಕ್ಕೆ, ಸರಿಯಾದ ಜ್ಞಾನವನ್ನ ಸಂಪಾದನೆ ಮಾಡಿಸ್ಕೊಳ್ಳಕ್ಕೆ. ಯಾಕೆ ಜ್ಞಾನ ಉದಯ ಅಂತ ಹೇಳ್ತಾರೆ ಅಂದ್ರೆ, ಜ್ಞಾನ ನನ್ನಲ್ಲಿದೆ, ಅದು ಒಳಗಡೆ ಇದೆ, ಅದೆಲ್ಲೂ ಒಳಗಡೆ ಅಡಗಿಕೊಂಡಿದೆ, ಅದನ್ನ ಹೊರಗಡೆ ತರಬೇಕು. ಉದಯ ಉದಯ ಅಂದ್ರೆ ಸೂರ್ಯ ಉದಯಿಸೋ ತರ ಅದನ್ನ ಹೊರಗಡೆ ತರಬೇಕು. ಹಾಗೆ ಪ್ರತಿಯೊಬ್ಬರಲ್ಲೂ ಸಾಮರ್ಥ್ಯನೂ ಇದೆ, ಜ್ಞಾನನೂ ಇದೆ. ಅದನ್ನ ಅವರಿಗೆ ಸರಿಯಾಗಿ ಅರಿವು ಮಾಡಿಕೊಟ್ಟಾಗ, ತಿಳಿಸ್ಕೊಟ್ಟಾಗ, ಅದರಿಂದ ಅವರು ಆ ಜ್ಞಾನೋದಯವನ್ನ ಹೊಂದಿ ಅವರಿಗೆ ಬೇಕಾದಂತಹ ಪ್ರಯೋಜನಗಳನ್ನ ಜೀವನದಲ್ಲಿ ಪಡ್ಕೊಳ್ಳೋಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ. ಓಕೆ, ಸೊ ಎನ್ಲೈಟ್ಮೆಂಟ್ ಇಲ್ಲಿ ಪ್ರಶ್ನೋತ್ತರಗಳ ತರ ಇರುತ್ತೆ. ಇಲ್ಲಿ ಈ ಚಾಪ್ಟರ್ ನಾವು ನೋಡಿದಾಗ ಒಂದು ಪ್ರಶ್ನೆ ಇರುತ್ತೆ, ಅದಕ್ಕೆ ಉತ್ತರ ಇರುತ್ತೆ. ಅದೇ ರೀತಿ ಇರೋದ್ರಿಂದ ನಮ್ಗೊಂದು ಅನುಕೂಲ ಇದೆ. ಏನಪ್ಪಾ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಮೂಡುವಂತಹ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಸಿಗ್ತಾ ಹೋಗುತ್ತೆ. ಇದನ್ನು ಕೇಳಬೇಕು ಅಂತ ನೀವು ಅನ್ಕೊಂಡಿರೋ ಅಷ್ಟೇ ಇನ್ನು ನೆಕ್ಸ್ಟ್ ಪ್ರಶ್ನೆ ಅದೇ ಇರುತ್ತೆ, ಮತ್ತೆ ಅದಕ್ಕೆ ಉತ್ತರ ಸಿಗುತ್ತೆ. ಅಷ್ಟು ಅದ್ಭುತವಾಗಿ ಈ ಲೇಖಕರು ಬರೆದಿದ್ದಾರೆ. ಆದ್ರಿಂದ ವೆರಿ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ನಾವು ಶುರು ಮಾಡ್ತಾ ಇದ್ದೀವಿ. ಓಕೆ, ಬಟ್ ಎನ್ಲೈನ್ಮೆಂಟ್ ಇಸ್ ನಾಟ್ ಸಮಥಿಂಗ್ ಟು ಬಿ ಅಚೀವ್. ಏನಪ್ಪ ಎನ್ಲೈನ್ಮೆಂಟ್ ಅಂದ್ರೆ? ಜ್ಞಾನೋದಯ ಅಥವಾ ಏನಂತಾರೆ ಮೋಕ್ಷ ಅಂತಾನು ಒಬ್ರು ಹೇಳ್ತಾರೆ. ಏನದು ಜ್ಞಾನೋದಯ? ಬುದ್ಧ ಜ್ಞಾನೋದಯ ಆಯ್ತಾ ಬುದ್ಧನಿಗೆ ಆಗ 2000 ವರ್ಷಗಳ ಹಿಂದೆ? ಹಾಗಂದ್ರೆ ಏನು? ನಮ್ಗೆ ಯಾವಾಗ ಸಿಗುತ್ತೆ? ಈ ತರ ಪ್ರಶ್ನೆ ಇದ್ರೆ ಅದಕ್ಕೇನು ಹೇಳ್ತಾರೆ ಲೇಖಕರು? ಎನ್ಲೈಟ್ಮೆಂಟ್ ಇಸ್ ನಾಟ್ ಸಮಥಿಂಗ್ ಟು ಬಿ ಅಚೀವ್. ಎನ್ಲೈಟ್ಮೆಂಟ್ ಅಂದ್ರೆ ಏನೋ ಒಂದು ಸಾಧಿಸೋದಲ್ಲ, ಜ್ಞಾನವನ್ನು ಹೊಂದಿದೆ ಅಂತ ಹೇಳ್ಬೇಕು. ಏನೋ ಒಂದು ಬಂದ್ಬಿಡ್ತು, ಅಲ್ಲಿ ನನಗೆ ಜ್ಞಾನೋದಯ ಆಗ್ಬಿಡ್ತಪ್ಪ, ಇವಾಗ ನನಗೆ ಕೋಟ್ಯಾಧೀಶ್ವರ ದುಡ್ಡು ಆಗ್ಬೇಕು ಅಂದ್ರೆ ಕೋಟಿ ದುಡ್ಡು ಬಂದ್ರೆ ಕೋಟ್ಯಾಧೀಶ್ವರ ಅಷ್ಟೇ. ಬಿಲಿಯನೇರ್ ಆಗ್ಬೇಕಂದ್ರೆ ಬಿಲಿಯನಷ್ಟು ದುಡ್ಡು ಬಂದ್ರೆ ಬಿಲಿಯನೇರ್. ಅದೇ ತರ ಜ್ಞಾನ ಬಂದ್ಬಿಟ್ರೆ ಜ್ಞಾನೋದಯ ಅಲ್ಲ, ಅಲ್ವಾ? ಆ ರೀತಿ ಮೆಜರ್ ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ರಿಂದ ಅವ್ರೇನ್ ಹೇಳ್ತಾರೆ, ಅದನ್ನೇನು ಸಾಧನೆ ಮಾಡೋದಲ್ಲ ಜ್ಞಾನೋದಯ ಅಂದ್ರೆ. ಇಟ್ ಈಸ್ ದ ಎಂಡ್ ಆಫ್ ಸಫರಿಂಗ್ ಥ್ರೂ ದ ರಿಯಲೈಸೇಷನ್ ಆಫ್ ಅವರ್ ಟ್ರೂ ನೇಚರ್ ಬಿಯಾಂಡ್ ನೇಮ್ ಅಂಡ್ ಫಾರ್ಮ್ ಅಂತಾರೆ, ಅಲ್ವಾ? ಅಂದ್ರೆ ಯಾವ ರೀತಿ? ಅದಕ್ಕೊಂದು ಒಳ್ಳೆ ಎಕ್ಸಾಂಪಲ್ನ ಕೊಡ್ತಾರೆ. ಏನದು? ಜ್ಞಾನೋದಯ ಅಂದ್ರೆ ನೋ ಜಾಯ್ ಆಫ್ ಬೀಯಿಂಗ್ ಅಂಡ್ ಡೀಪ್ ಅನ್ಶೇಕಬಲ್ ಪೀಸ್ ದಟ್ ಕಮ್ಸ್ ವಿತ್ ಇಟ್ ಅಂತ ಹೇಳ್ತಾರೆ. ಅಂದ್ರೆ ಒಂದು ಆಳವಾದ, ಅಲುಗಾಡ್ಸಕ್ಕಾಗದೇ ಇರುವಂತಹ ಒಂದು ಆ ಶಾಂತಿ ಬರುತ್ತಲ್ಲ ಯಾವಾಗ ನಾವು ಪ್ರಸ್ತುತದಲ್ಲಿ ಅಸ್ತಿತ್ವದಲ್ಲಿ ಇರುವಂತ ಒಂದು ಭಾವದಲ್ಲಿ ಅದು ಮೂಡುತ್ತಲ್ಲ, ಆಳವಾದ ಅಲುಗಾಡಿಸಕ್ಕಾಗದಿರುವಂತ ಒಂದು ಶಾಂತಿ, ಅದು ಜ್ಞಾನೋದಯ ಅಂತ ಕೆಲವರು ಹೇಳ್ತಾರೆ ಡೆಫಿನೇಷನ್ ಅಲ್ಲಿ. ಅದಕ್ಕೆ ಒಂದು ಬೆಗ್ಗರ್ಸ್ ಇವನ್ ದೇ ಹ್ಯಾವ್ ವೆಲ್ತ್ ಅಂತ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ಒಂದು ಊರಿರುತ್ತೆ, ಒಂದು ಊರಲ್ಲಿ ಆ ಒಬ್ಬಾತ ಭಿಕ್ಷುಕ ಇರ್ತಾನೆ. ಅವನೊಂದು ದಿಬ್ಬ ಇರುತ್ತೆ, ಆ ದಿಬ್ಬದ ಮೇಲೆ ಕುತ್ಕೊಂಡು ಭಿಕ್ಷೆ ಬೇಡೋದು ಅವನ ಒಂದು ಪ್ರವೃತ್ತಿ ಆಗಿರುತ್ತೆ. ಎಷ್ಟೋ ವರ್ಷಗಳ ಗಟ್ಟಲೆ ಅವನು ಅದನ್ನೇ ಕೆಲಸ ಮಾಡ್ತಾ ಇರ್ತಾನೆ. ಏನು ಅವನ ಕಾಯಕ ಅದೇ. ದಿನ ಅವನೇನಾದ್ರೂ ಅಷ್ಟು ಸಂಪಾದನೆ ಸಿಕ್ಕಿದ್ರೆ ಅದನ್ನ ತೆಗೆದುಕೊಂಡು ಹೋಗಿ ಮನೆಗೆ ಹೋದ್ರೆ ಗಂಜಿನೋ ಅಂಬ್ಲಿನೋ ಏನೋ ಮಾಡ್ಕೊಂಡು ಮಕ್ಕಳಿಗೆ ಹೆಂಡತಿಗೆ ಕೊಡೋದು ಅದಾಗಿರುತ್ತೆ. ಭಿಕ್ಷುಕ ಅವನ ವೃತ್ತಿಯಾಗಿರುತ್ತೆ. ಅವನೊಂದು 20, 30, 40 ವರ್ಷಗಳ ಕಾಲ ಅದನ್ನು ಮಾಡ್ತಾನೆ ಇರ್ತಾನೆ. ಒಂದ್ಸಾರಿ ಒಬ್ಬಾತ ಬರ್ತಾನೆ. ಏನ್ ಮಾಡ್ತಿದ್ಯಾ? ನಾನು ಭಿಕ್ಷೆ ಬೇಡ್ತಾ ಇದ್ದೀನಿ. ಎಂತಕ್ಕೋಸ್ಕರ ಮಾಡ್ತಾ ಇದ್ದೆ? ದುಡ್ಡು ಬೇಕು ನನಗೆ, ಅದಕ್ಕೋಸ್ಕರ ನಾನು ಭಿಕ್ಷೆ ಬೇಡ್ತಾ ಇದ್ದೀನಿ. ಮತ್ ನೀ ಎಲ್ಲಿ ಕೂತ್ಕೊಂಡಿದ್ಯಾ? ನಾನು ದಿಬ್ಬದ ಮೇಲೆ ಕೂತಿದ್ದೀನಿ, ಅದೊಂಥರ ನನಗೆ ಸೀಟು ಆಸನ, ಕೂತಿದ್ದೀನಿ ಆರಾಮಾಗಿ. ಸರಿ, ಅದನ್ನ ಅಗದ್ ನೋಡು ಅಂತ ಹೇಳ್ತಾನೆ.
ಅವನು ಹಿಂಜರಿತಾನೆ, ಇಲ್ಲ ನನ್ನ ಆಸನ ಇರೋದೇ ಒಂದು 40 ವರ್ಷಗಳಿಂದ ಇಲ್ಲಿ ಕೂತ್ಕೊಂಡು ಭಿಕ್ಷೆ ಬೇಡ್ತಾ ಇದ್ದೀನಿ, ನಾನು ಹೊಡೆದಾಕ್ಲಿಕ್ಕೆ ಇಷ್ಟ ಪಡೋದಿಲ್ಲ ನಾನು. ಇಲ್ಲ ನೀನು ಅದನ್ನು ಹೊಡೆದಾಕು ಅಂತ. ಆಯ್ತು ಅಂತ ಹೇಳ್ಬಿಟ್ಟು ಅವನ್ ಧೈರ್ಯ ಮಾಡಿ ಅದನ್ನ ಹೊಡಿತಾನೆ. ಹೊಡೆದಾಗ ಗೊತ್ತಾಗತ್ತೆ ಅಲ್ಲಿ ಒಳಗಡೆ ಒಂದು ಖಜಾನೆಯ ಪೆಟ್ಟಿಗೆನೆ ಇರುತ್ತೆ, ಅದರಲ್ಲಿ ವಜ್ರ ವೈಢೂರ್ಯ ರತ್ನ ಎಲ್ಲ ಇರುತ್ತೆ, ಎಲ್ಲ ಇರುತ್ತೆ. ಸೊ ಭಿಕ್ಷುಕ ಭಿಕ್ಷುಕ 40 ವರ್ಷಗಳ ಕಾಲ ಐಶ್ವರ್ಯದ ಮೇಲೆ ಕೂತಿದ್ದಾನೆ. ಅವನ ಸಮೀಪನೇ ಇದೆ ಒಂದೊಂದು ಅಬ್ಬಮ್ಮ ಅಂದ್ರೆ 3 ಅಡಿ ಆಳದಲ್ಲಿ, ಅದ್ರ ಮೇಲೆ ಕೂತಿದ್ದಾನೆ. ಆದರೆ ಅವನು ಏನ್ ಮಾಡ್ತಾ ಇದ್ದಾನೆ, ಒಂದು ಹೊತ್ತಿನ ಊಟಕ್ಕೋಸ್ಕರ ಬೆಳಿಗ್ಗೆಯಿಂದ ಸಂಜೆವರೆಗೂ ಬಿಸಿಲು ಚಳಿ ಮಳೆ ಗಾಳಿ ಅಂದೆ ಭಿಕ್ಷೆ ಬೇಡಿ ಎಲ್ಲರ ಹತ್ರ ಅನ್ಸ್ಕೊಂಡು ಬಯಸ್ಕೊಂಡು ಅದರಿಂದ ಅವನ ಜೀವನವನ್ನ ಅವನ ಸಂಸಾರವನ್ನ ಸಾಗಿಸ್ತಾ ಇದ್ದಾನೆ. ಸೊ ಎಷ್ಟು ಅದ್ಭುತವಾದಂತ ಕತೆ, ನೋಡಕ್ಕೆ ಸಿಂಪಲ್ ಅಂತ ಅನ್ಸುತ್ತೆ, ಅದರ್ಥ ವೆರಿ ವೆರಿ ಯುನಿಕ್. ಎನಿಬಡಿ ವಾಂಟ್ಸ್ ಟು ಸೇ, ಅರ್ಥ ಆಗಿದ್ರೆ ಹೇಳಿ, ಯಾರ ಪ್ರಯತ್ನ ಪಡಿ ಇದು ಅಂತ ಹೇಳಿ. ಸರ್ ಅರ್ಥ ಆಯ್ತು, ಹೇಳಿ ಸರ್ ಸಬರಿ. ಅರ್ಥ ಆಯ್ತು. ಅವ್ರು ಯಾರ ಹೇಳಿದ್ರು ಅದನ್ನ ನೋಡು ಅಂತ ಅಂದಿದ್ಕೆ ಅವ್ರಿಗೇನ್ ಏನಿತ್ತು, ಅವ್ರ ಮನ್ಸಲ್ಲಿ ಏನಿತ್ತೋ ಗೊತ್ತಿಲ್ಲ. ಬಟ್ ಅವ್ರಿಗೆ ಅರ್ಥ ಏನಂತ ಹಗಿ ನೋಡು ಹಗಿ ಅಂದಿದ್ಕೆ ಇದಾಯ್ತು. ಅಕಸ್ಮಾತ್ ಅಲ್ಲಿ ಏನು ಇಲ್ಲ ಅಂದ್ರೆ ಅವ್ನೇನು ಏನ್ ಮಾಡೋರು ಹೇಳಿ. ಹ್ಮ್ ಅಕಸ್ಮಾತ್ ಏನು ಇಲ್ಲ ಅನ್ನೋದ್ರ ಬಗ್ಗೆ ಕತೆ ನಾವು ಮಾತಾಡ್ತಾ ಇಲ್ಲ, ಏನೋ ಹಾ ಇತ್ತು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಅಲ್ಲಿರೋದನ್ನ ಮಾತ್ರ ವಾಸ್ತವದಲ್ಲಿ ಅದ್ರ ಬಗ್ಗೆ ಮಾತಾಡೋಣ. ಓಕೆ. So ಇಲ್ಲಿ ಏನು ಇಲ್ಲ ಅಂತ ಇಲ್ದಿರೋದನ್ನ ನಾವು ಮಾತಾಡೋ ಹಾಗಿಲ್ಲ, ಯಾಕಂದ್ರೆ ಕಥೆಯಲ್ಲಿ ಅಲ್ಲಿ ಇಲ್ಲ. ಹಾ ಹಾ ಈ ಇದೆ. ಕತೆ ಇದರ್ಥ ಆಯ್ತಾ, ಅದಾದ್ಮೇಲೆ ಬೇರೆ ಪ್ರಶ್ನೆ ತರ ನೀವು ಕೇಳ್ಬೋದು. ಈ ಕತೆ ಬಗ್ಗೆ ಕೇಳಿದಾಗ ಏನ್ ಅರ್ಥ ಆಯ್ತಾ? ಸರ್ ಅರ್ಥ ಜ್ಞಾನದ ಆಯ್ತು ಕೊರತೆ, ಸರ್. ಅವ್ನು ಅರಿವಿಲ್ಲ. ಅಂದಾದ್ಮೇಲೆ ಅವನಿಗೆ ಅರಿವು ಅಲ್ಲಿ ಸುಮ್ನೆ ಅಲ್ಲೇ ಕುತ್ಕೊಂಡಿರೋದ್ಕಿಂತ ಅವ್ನು ಶ್ರಮ ಪಟ್ಟಿದ್ಕೆ ಅಲ್ಲಿ ಏನೋ ಒಂದು ನಿಧಿ ಸಿಕ್ಕಿದ್ಕೆ ಅವನಿಗೆ ಅನುಕೂಲ ಆಯ್ತಲ್ವಾ. ಹ್ಮ್ ಹ್ಮ್ ಅಂದ್ರೆ ಶ್ರಮ ಪಡಲ್ಲ ಅವನು, ಯಾರೋ ಬಂದು ಹೇಳಿದ್ರು. ಯಾರೋ ಬಂದ್ ಹೇಳಿದ್ರು, ಹೌದು. ಅರಿವಿನ ಕೊರತೆ ಸರ್, ಅರಿವು ಇರಲ್ಲ, ಜ್ಞಾನದ ಕೊರತೆ. ಜ್ಞಾನದ ಅಂದ್ರೆ ಅವನು ಯೋಚನೆ ಮಾಡಕ್ ಹೋಗಲ್ಲ. ಯೋಚನೆ ಮಾಡಕ್ಕೆ ಅಂದ್ರೆ ಯಾವ ರೀತಿ ಜ್ಞಾನದ ಕೊರತೆ ಅಂದ್ರೆ ಇಲ್ಲಿ? ಅವನಿಗೆ ಏನೋ ಒಂದ್ ಮಾಡ್ಬೇಕು, ಏನೋ ಒಂದ್ ಮಾಡಿದ್ರೆ ನನ್ಗೇನಾದ್ರೂ ಸಿಗುತ್ತೆ ಅಂತಿಲ್ಲ. ಭಿಕ್ಷೆ ಬೇಡಿದ್ರೆ ಅಷ್ಟೇ ಒಂಥರ ಅದೇನಂತಾರೆ, ಕಂಫರ್ಟ್ ಝೋನ್ ಅಲ್ಲಿ ಇದ್ದವ್ರು ಯಾರು ಏನೇ ಅನ್ಲಿ ನಾನು ಅನ್ನಿಸ್ಕೊಂಡು ಭಿಕ್ಷೆ ಬೇಡ್ತೀನಿ, ನಾನು ಅದೇ ನನ್ನ ವೃತ್ತಿ ಅಂತ ಅಷ್ಟೇ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಅದಕ್ ಮೇಲೆ ಯೋಚನೆ ಮಾಡಲ್ಲ, ಅದಕ್ ಮೇಲೆ ಏನೋ ಎಕ್ಸಾಕ್ಟ್ಲಿ. ಇದೆ, ನಾನು ಏನೋ ಮಾಡ್ಬೇಕು ಅಂತ ಯೋಚನೆ ಮಾಡಲ್ಲ. ವ್ಯವಸ್ಥೆ ಮಾಡಲ್ಲ, ಯೋಚನೆ ಮಾಡಕ್ಕೂ ಆಗಲ್ಲ ಸರ್. ಆಗಲ್ಲ. ಯಾಕಾಗೋದಿಲ್ಲ? ಅವ್ನ್ ಕಂಫರ್ಟ್ ಝೋನ್ ಜ್ಞಾನದ ಅಲ್ಲಿ ಇದ್ದಾನೆ. ಕೊರತೆ. ಕಂಫರ್ಟ್ ಝೋನು ಅನ್ನೋದಕ್ಕಿಂತ ಈಸ್ ಅಕಸ್ಟಮ್ ಟು ದಟ್ ಪ್ರಾಕ್ಟೀಸ್. ಕಂಫರ್ಟ್ ಝೋನ್ ಅಂದ್ರೆ ಅವನು ಸುಖ ಸಿಗ್ತದೆ ಅಂತ ಅರ್ಥ ಬಂದ್ಬಿಡುತ್ತೆ. ಅವನಿಗೆ ಸುಖ ಏನ್ ಸಿಗ್ತಾ ಇರಲ್ಲ, ಅವನಿಗೆ ಅಂದ್ರೆ ಯೋಚನೆ ಮಾಡಿ ಅದನ್ನ ಬೇರೆ ರೀತಿ ಯೋಚನೆ ಯೋಚನೆ ಮಾಡಲ್ಲ, ಬೇರೆ ರೀತಿ ಯೋಚನೆ ಮಾಡಲ್ಲ, ಅಷ್ಟರಲ್ಲೇ ಯೋಚನೆ ಮಾಡಿ ಇಷ್ಟೇ ನನ್ನ ಜೀವನ ಅಂತ ಒಂದು ಮೈಂಡ್ ಸೆಟ್ ಮಾಡ್ಕೊಂಡ್ ಬಿಟ್ಟಿರ್ತಾನೆ. ಮುಂದೆ ಹೋಗೋದೇ ಇಲ್ಲ ಅವನು, ಯೋಚನೆ ಮಾಡೋದೇ ಇಲ್ಲ ಅವನು. ಇದು ಅರ್ಥ ಆಗುತ್ತೆ. ಎಸ್ 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 ಎಸ್. ಸೊ ಇದು ನಮ್ಗೆಲ್ಲ ಅನ್ವಯಿಸುತ್ತಾ? ಖಂಡಿತ ಸರ್, ಖಂಡಿತ ಅನ್ವಯಿಸುತ್ತಲ್ಲ. ಖಂಡಿತ. ಪಕ್ಕದಲ್ಲೇ ಇರುತ್ತೆ ಅದೃಷ್ಟದ ಭಾಗ. ಏನೋ ಒಂದು ಬೇಡ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ, ಅದ್ರ ಬಗ್ಗೆ ಮಾತಾಡ್ತಾ, ಅದಂಗಾಯ್ತು ಇದಂಗಾಯ್ತು, ಇವ್ರು ಹಿಂಗ್ ಮಾಡಿದ್ರು, ಯಾಕೆ ಮಾಡಿದ್ರು, ಇವ್ರು ಏನ್ ಮಾಡಿದ್ರು, ಇವರಿಂದಾನೇ ನಾವ್ ಹಿಂಗಾದ್ವಿ ಅನ್ನೋದೆಲ್ಲ ತುಂಬಾ ತಲೆಯಲ್ಲಿ ಇಟ್ಕೊಳ್ತೀವಿ. ಅದರಿಂದ ಆಚೆ ಬಂದು ಏನಂದ್ರು ಅದ್ರಿಂದ ಏನೋ ಒಂದಿದೆ ಅಂತ ಹುಡುಕ್ಬೇಕು. ಇಲ್ವಾ, ಅದು ನಮ್ಗೆ ಸಂಬಂಧಪಟ್ಟಿಲ್ಲ ಅಂದ್ರೆ ನಾವು ಕೇರ್ ಮಾಡ್ಬಿಡ್ಬೇಕು, ಬಿಟ್ಬಿಡ್ಬೇಕು. ಇಷ್ಟು ಮಾಡಿದ್ರೆ ನಾವು ಮುಂದೆ ಬರ್ಬೋದು ಅಂತ. ಅಂದ್ರೆ ಅದು ಅಷ್ಟು ಮಾಡೋದು ನಾವು ಮಾತಾಡ್ಬೇಕು ಈಸಿ ಅಲ್ಲ, ಬಟ್ ಮಾಡ್ಬೇಕದು. ನಾವು ಇಷ್ಟೆಲ್ಲ ನಾವು ಹೇಳಿದ್ರು ಒಂದೊಂದು ಟೈಮು ಯಾರಾದ್ರೂ ಏನಾದ್ರು ಹೇಳಿದ್ರೆ ಅದು ನಮ್ಗೆ ಹಿಟ್ ಆಗುತ್ತೆ, ಅದನ್ನೇ ಯೋಚನೆ ಮಾಡ್ತೀವಿ. ಬಟ್ ಇವಾಗ ಜ್ಞಾನ ಇರೋದ್ರಿಂದ
ಒಂದ್ ಕ್ಷಣ ಹಂಗಾದ್ರೂನು ಇನ್ನೊಂದ್ ಕ್ಷಣಕ್ಕೆ ಅದನ್ನ ನಾನು ಶಿಫ್ಟ್ ಮಾಡ್ಕೊಳಕ್ಕೆ ನನ್ಗೆ ಶಕ್ತಿ ಇದೆ. ಇಲ್ಲ ಇದ್ರಲ್ಲಿ ಏನೋ ಇದೆ, ಇದನ್ನ ಕ್ಯಾಚ್ ಮಾಡ್ಕೋಬೇಕು, ಇದ್ರಲ್ಲಿ ಅರ್ಥ ಮಾಡ್ಕೋಬೇಕು, ಇದರಿಂದ ನಾನು ಏನೋ ಮಾಡ್ಬೋದು, ಇದ್ರಿಂದ ಅವ್ರೇನೋ ಅಂತ ಅರ್ಥ ಆಯ್ತು, ಇದ್ರಿಂದ ನಾನು ಹೆಂಗಿರ್ಬೋದು ಅವ್ರ ಜೊತೆ ಅಂತ ಅರ್ಥ ಆಯ್ತು. ತುಂಬಾ ಹುಡುಕ್ಬೋದು ಸರ್, ಅದ್ರಲ್ಲಿ ತುಂಬಾ ಕಲ್ತ್ಕೋಬಹುದು. ಯಾರು ಏನೇ ಮಾಡ್ಲಿ ಅದ್ರಲ್ಲಿ ತುಂಬಾ ಕಲ್ತ್ಕೋಬಹುದು. ಅದನ್ನ ನನ್ನ ಸ್ವಂತ ಅನುಭವ ಆಗಿದೆ ನನಗೆ. ಎಷ್ಟೇ ಹರ್ಟ್ ಆಗ್ಲಿ ಅದ್ರ ಹಿಂದೆ ನಾವು ತುಂಬಾ ಕಲ್ತ್ಕೋಬಹುದು. ಅದು ಅಂದ್ರೆ ಎಲ್ರಿಗೂ ಆಗಿರುತ್ತೆ, ಎಲ್ರಿಗೂ ಅದು ಅರಿವಿರುತ್ತೆ, ಅರ್ಥ ಆಗಿರುತ್ತೆ. ಅದನ್ನ ಯೋಚನೆ ಮಾಡೋಷ್ಟು ನಾವು ಎನ್ಲೈಟ್ಮೆಂಟ್ ನಮ್ಗೆ ಬೇಕು. ಎಸ್ ನೀವ್ ಹೇಳ್ತಾರ ಸ್ವಲ್ಪ ಕಷ್ಟ, ಬಟ್ ಸಾಧ್ಯ. ಕಷ್ಟ, ಸಾಧ್ಯ. ಅದೇ ನಾವು ನಮ್ಮಲ್ಲಿರೋ ಖಜಾನೆನ ಹುಡುಕ್ಬೇಕು. ನಾವೀಗ ಇರೋ ಒಂದು ಈ ಏನು ನಮ್ಮ ಸೋಲುಗಳನ್ನ, ನಮ್ಮ ದೌರ್ಬಲ್ಯಗಳ ಕಡೆಗೆ ಫೋಕಸ್ ಮಾಡಿದೆ, ನಮ್ಮಲ್ಲಿರೋ ಸಾಮರ್ಥ್ಯದ ಬಗ್ಗೆ ಗಮನ. ಆ ಜಾಗದಲ್ಲಿ ನಿಂತು ಒಂದ್ಸತಿ ನೋಡಿದ್ರು ಅರ್ಥ ಆಗುತ್ತೆ. ಒಂದ್ಸತಿ ಆ ಜಾಗದಲ್ಲಿ ನಿಂತು ನೋಡಿದಾಗ ಅದು ತುಂಬಾನೇ ಅರ್ಥ ಆಗುತ್ತೆ. ಯಾರೇ ಏನೇ ಹೇಳಿರ್ಲಿ, ಆ ಜಾಗದಲ್ಲಿ ಒಂದ್ಸತಿ ನಾವು ನಿಂತು ನೋಡ್ಬೇಕು, ಅದು ಅರ್ಥ ಆಗಿದೆ. ಅರ್ಥ ಆಗುತ್ತೆ. ಎಸ್ ಎಸ್, ವಂಡರ್ಫುಲ್ ವಂಡರ್ಫುಲ್. ಥ್ಯಾಂಕ್ ಯು ಥ್ಯಾಂಕ್ ಯು. ಸೌಭಾಗ್ಯಲಕ್ಷ್ಮಿ, ನೀವೇನಾದ್ರು ಆಡ್ ಮಾಡ್ತೀರಾ? ಇಲ್ಲ ಸರ್, ಮೇಡಮ್ ಹೇಳಿರೋದು. ಓಕೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ವಂಡರ್ಫುಲ್, ದಟ್ ಈಸ್ ಪರ್ಫೆಕ್ಟ್. ಎಸ್, ನಮಗೆ ಆಗೋ ಅನುಭವದ ಆಧಾರದ ಮೇಲೆ ಅಷ್ಟೇ ನಮಗೆ ಸಾಮರ್ಥ್ಯ ಇರುತ್ತೆ, ನಮಗೆ ಜ್ಞಾನದ ಏನಿರುತ್ತೆ, ಅರಿವು ಏನಿರುತ್ತೆ, ಅದ್ರ ಮೇಲೆ ನಾವು ಆಪರೇಟ್ ಮಾಡ್ತೀವಿ. ಬಟ್ ಎಲ್ಲೋ ಕೆಲವರು ಮಾತ್ರ ಅದನ್ನ ಮೀರಿ ಹೊರಗಡೆ ಹೋಗ್ತಾರೆ, ಅವರಿಗೆ ಅದೃಷ್ಟದ ಬಾಗಿಲುಗಳು ತಕ್ಕೊಂಡು ಹೋಗ್ತವೆ. ಆದ್ರೆ ಒಂದು ನಿಜವಾದ ಸಂಗತಿ ಏನಪ್ಪಾ ಅಂದ್ರೆ, ಕಠೋರವಾದ ಸತ್ಯ ಅಂದ್ರೆ ಎಲ್ಲರಿಗೂ ಅವಕಾಶ ಇರುತ್ತೆ. ಸೊ ದೇ ಲುಕ್ ಔಟ್ಸೈಡ್ ಫಾರ್ ಫುಲ್ಫಿಲ್ಮೆಂಟ್. ಏನ್ ಮಾಡ್ತಾರೆ ಜನ? ಹೊರಗಡೆ ಪ್ರಪಂಚದಲ್ಲಿ ಹುಡ್ಕೊಂಡು ಹೋಗ್ತಾರೆ ಫುಲ್ಫಿಲ್ಮೆಂಟ್ಗೆ, ವ್ಯಾಲಿಡೇಷನ್ಗೆ, ಸೆಕ್ಯೂರಿಟಿಗೆ, ಲವ್ಗೆ, ಎಲ್ಲಾನು ಅಷ್ಟೇ. ನನಗೆ ಭದ್ರತೆ ಬೇಕಾ? ಬೇರೆ ಸಿಗುತ್ತಾ ಹೊರಗಡೆ? ಬೇರೆ ಯಾರು ಕೊಡ್ತಾರಾ? ಲವ್, ಬೇರೆಯವ್ರು ನನಗೆ ಕೊಡ್ತಾರ? ಲವ್ ಮಾಡೋರು ಇದಾರ? ನನ್ ಪ್ರೀತಿಸೋರು ಇರ್ಬೇಕು, ನನ್ ಗೌರವಿಸಿರ್ಬೇಕು, ನನ್ ಮರ್ಯಾದೆ ಕೊಡೋರು ಇರ್ಬೇಕು, ನನ್ ವ್ಯಾಲಿಡೇಟ್ ಮಾಡೋರು ಇರ್ಬೇಕು. ಹೌದು, ನೀನು ಚೆನ್ನಾಗಿದ್ಯಾ, ನಿನ್ಗೆ ಬರುತ್ತೆ, ಮೆಚ್ಚುಗೆ ಕೊಡೋರು ಬೇಕು, ಪ್ರಶಂಸೆ ಕೊಡ್ಬೇಕು. ಬಟ್ ಎಲ್ಲಾನು ನಮ್ಮೊಳಗೆ ಇದೆ ಅಂತ ಹೇಳ್ತಾರೆ. ಇದೆಲ್ಲಾನು ನಮ್ಮೊಳಗೆ ಇರುವಾಗ ನಾವು ಹೊರಗಡೆ ಹುಡ್ಕೊಂಡು ಹೋಗ್ತಾ ನಮ್ಮ ಸಮಯನ ಹಾಳು ಮಾಡ್ಕೊಳ್ತಾ ಇದ್ದೀವಿ, ನಮ್ಮ ನೆಮ್ಮದಿನ ಹಾಳು ಮಾಡ್ಕೊಳ್ತಾ ಇದ್ದೀವಿ. ಯಾವಾಗ ಅದ್ರ ಹಿಂದೆ ಹೋಗ್ತೀವಿ, ಅದು ಮರೀಚಿಕೆ ತರ. ಇವತ್ತು ಸಿಗ್ಬೋದು, ನಾಳೆ ಸಿಗಲ್ಲ. ಅಥವಾ ಆ ವ್ಯಕ್ತಿ ನಮಗೆ ಮರ್ಯಾದೆ ಕೊಡದೇನೆ ಇದ್ಬಿಡ್ಬೋದು, ಅವನಿಗೆ ಯಾವ್ದೇ ಕಾರಣಗಳಿರುತ್ತೆ. ನನಗೆ ಅದು ಸಿಗ್ತಾ ಅಂತ ಯೋಚನೆ ಮಾಡಿ ನಾನು ಕೊರಗಿ, ನಾನು ಒತ್ತಡದಲ್ಲಿತ್ತು, ನನ್ನ ಗುರಿಯಿಂದ ಶಿಫ್ಟ್ ಆಗಿ ನಾನು ಏನೋ ಮಾಡ್ಬೇಕಾಯ್ತು ಬಿಟ್ಬಿಟ್ಟು ಏನೋ ಮಾಡ್ಕೊಂಡು ಕೂತ್ಕೊಂಡು ನನ್ನ ಜೀವನನೇ ಕೊನೆಗೆ ಹಾಳು ಮಾಡ್ಕೊಂಡ್ಬಿಟ್ಟು. ಒಬ್ಬೊಬ್ರು ಇಡೀ ಜೀವನ ಕೂಡ ಹಾಳು ಮಾಡ್ಕೊಂತಾರೆ ಇದೇ ಒಂದು ಸ್ಥಿತಿಲಿ ಇತ್ಕೊಂಡು. ಅವ್ರಿಗೆ ಬೇರೆ ಆಯ್ಕೆ ಗೊತ್ತಿಲ್ಲ. ಬಟ್ ನಾವು ಈ ಜ್ಞಾನವನ್ನು ಪಡ್ಕೊಂಡು ನಮ್ಗೆ ಏನ್ ಬೇಕು ಅದನ್ನ ಪಡ್ಕೊಳ್ಳುವಂತ ಸ್ವಾತಂತ್ರ್ಯ ಮತ್ತೆ ಆಪ್ಷನ್ಸ್ ನಮಗಿದೆ ಈಗ. ಸೊ ಎನ್ಲೈಟ್ಮೆಂಟ್, ಇಟ್ ಈಸ್ ಫೈಂಡಿಂಗ್ ಯುವರ್ ಟ್ರೂ ನೇಚರ್ ಬಿಯಾಂಡ್ ನೇಮ್ ಅಂಡ್ ಫಾರ್ಮ್ ಅಂತಾರೆ. ಏನ್ ಜ್ಞಾನೋದಯ? ನಿಜವಾದ ಜ್ಞಾನೋದಯ ಏನು? ಈ ಪ್ರಪಂಚದಲ್ಲಿ ಹೇಳ್ತಾರೆ ಎಷ್ಟೊಂದ್ ಜನ, ಏನಕ್ಕೆ ಬಂದಿದೆ, ಪರ್ಪಸ್ ಏನು, ನೀನ್ ಯಾರು? ಎಷ್ಟೊಂದ್ ಜನ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ತಾರೆ. ಅದಕ್ಕೆ ಜ್ಞಾನೋದಯ ಅಂದ್ರೆ ಏನು? ಫೈಂಡಿಂಗ್ ಯುವರ್ ಟ್ರೂ ನೇಚರ್, ನನ್ನ ನಿಜವಾದ ಸ್ವರೂಪವನ್ನ, ನನ್ನ ಒಂದು ಫಾರ್ಮ್, ನನ್ನ ಭೌತಿಕ ಸ್ವರೂಪಕ್ಕೆ ಮತ್ತೆ ಹೆಸರಿಗೆ ಮೀರಿ ಕಂಡಿಡ್ಕೊಳ್ಳೋದು ನನ್ನಲ್ಲಿ, ಅದನ್ನ ಎನ್ಲೈಟ್ಮೆಂಟ್ ಅಂತಾರೆ. ಸಪರೇಷನ್ ಫ್ರಮ್ ಯುವರ್ ಸೆಲ್ಫ್ ಅಂಡ್ ಫ್ರಮ್ ದಿ ವರ್ಲ್ಡ್ ಅರೌಂಡ್ ಯು. ನನ್ನಿಂದ ನಾನು ಬೇರೆ ಐಡೆಂಟಿಟಿ ಇದೆಯಲ್ಲ, ನಾನು ಗೋಪಾಲ್ ಕೃಷ್ಣ, ನಾನು ಸೌಭಾಗ್ಯಲಕ್ಷ್ಮಿ, ನಾನು ಇಂಥ ರಾಜು ಅಲ್ಲ. ನನ್ನಿಂದ ಬೇರೆ ನಿಂತ್ಕೊಂಡು ನೋಡ್ತಾ ಇಡೀ ಪ್ರಪಂಚ, ಭೌತಿಕ ಪ್ರಪಂಚದಿಂದ ಹೊರಗಡೆ ನಿಂತ್ಕೊಂತದ್ದು. ತೀರಾ ಸ್ಪಿರಿಚುಯಾಲಿಟಿ ಅಲ್ಲ ಅದು. ಇದು ಯಾವ ಅರ್ಥದಲ್ಲಿ ಹೇಳ್ತಾ ಇರೋದು ಅಂತ ಹೇಳಿದ್ರೆ, ನಾವು ನೋಡುವಾಗ ನಮ್ಮನ್ನ ಥರ್ಡ್ ಪರ್ಸನ್ ಆಗಿ ನೋಡ್ಬೇಕು, ಸೆಕೆಂಡ್ ಪರ್ಸನ್ ಆಗಿ ನೋಡ್ಬೇಕಷ್ಟೇ. ಅಟ್ಯಾಚ್ ಆಗಿ ನೋಡೋ ಬದಲು ಡಿಟ್ಯಾಚ್ ಆಗಿ ನೋಡಿ ಅಂತ ಹೇಳೋದು ಅದು ಸಾಧ್ಯ ಇದೆ. ಅದನ್ನ ನಾವು ನೋಡಿದಾಗ ನಮಗೆ ಸಫರಿಂಗ್ ನಾವ್ ಹೆಂಗ್ ಮಾಡ್ತಾ ಇದೀವಿ ಅರ್ಥ ಆಗುತ್ತೆ, ಇನ್ನೊಬ್ರು ನಮ್ಮಿಂದ ಹೆಂಗ್ ಸಫರ್ ಅವ್ರಿಗಾಗ್ತೀವಿ ಅಂತ ಅರ್ಥ ಆಗುತ್ತೆ. ನಾವು ಅಟ್ಯಾಚ್ ಆಗಿದ್ರೆ ನಮಗೆ ನಮ್ ಸಫರಿಂಗ್ ಅರ್ಥ ಆಗುತ್ತೆ, ಬೇರೆಯವ್ರ ಸಫರಿಂಗ್ ಅರ್ಥ ಆಗಲ್ಲ. ಯಾಕಂದ್ರೆ ನಮ್ಮ ದೃಷ್ಟಿನಲ್ಲಿ ನಾವು ಅಟ್ಯಾಚ್ ಆಗಿ ನೋಡ್ತಾ ಇರ್ತೀವಿ. ನಾವು ಡಿಟ್ಯಾಚ್ ಆಗಿ ನೋಡಿದಾಗ ಮಾತ್ರ ಒಂದು ಸಿನಿಮಾ ತರ ನೋಡ್ಬೇಕು ನಾವು. ಅದನ್ನ ಜ್ಞಾನೋದಯ ಅಂತೀವಿ.
ನಮ್ಮ ಇದಕ್ಕೆ ಅದನ್ನ ಜ್ಞಾನೋದಯ ಅಂದ್ಕೊಂಡ್ರೆ ಸಾಕು. ಬುದ್ಧನ್ ತರ ಮೋಕ್ಷ ಆಗ್ಬೇಕಾಗಿಲ್ಲ, ಇಷ್ಟು ಮಾಡಿದ್ರೆ ಒಂದು ಹಂತದಲ್ಲಿ ಹೋಗ್ಬಿಟ್ಟಿದೀವಿ ಅಂತ ನಮಗೆ ಜೀವನವನ್ನು ಹೆಚ್ಚಿನ ಮಟ್ಟದಲ್ಲಿ ಅನುಭವಿಸ್ಬೋದು. ಅದಕ್ಕೆ ಬುದ್ಧ ಹೇಳ್ತಾನೆ, ಇಟ್ ಇಸ್ ದ ಎಂಡ್ ಆಫ್ ಸಫರಿಂಗ್. ಏನು ನಾವು ಅನುಭವಿಸ್ತಾ ಇದ್ದೀವಿ ನೋವು, ಅದರ ಒಂದು ಕೊನೆನೇ ಜ್ಞಾನೋದಯ ಅಂತ. ಎಷ್ಟು ಸಿಂಪಲ್ ಆಗಿ ಹೇಳ್ಬಿಟ್ಟ ಬುದ್ಧ. ಇಷ್ಟು ಮಾಡಬೇಕು ಅಷ್ಟು ಮಾಡಬೇಕು ಅಂತ ಹೇಳಿಲ್ಲ. ಯಾರೋ ಹೇಳ್ತಾರೆ 14 ವರ್ಷ ತಪಸ್ ಮಾಡ್ಬೇಕು, ಒಂದೇ ಕಡೆ ಒಂಟಿ ಕಾಯಲ್ಲಿ ಕೂತ್ಕೋಬೇಕು, ಬಂಧನಗಳಿಂದ ನಾವು ಈಚೆ ಬರಬೇಕು, ಅಟ್ಯಾಚ್ಮೆಂಟ್ ಈಚೆ, ಏನು ಹೇಳಿಲ್ಲ. ಸಿಂಪಲ್ ಆಗಿ ಒಂದೇ ಮಾತು ಹೇಳ್ದ. ಎಷ್ಟು ಅದ್ಭುತವಾಗಿ ಹೇಳಿದಾನೆ ಅಂದ್ರೆ, ಅವನಿಗೂ ಗೊತ್ತು ಸಫರಿಂಗ್ ಅನ್ನೋದು ಇದಕ್ಕೆಲ್ಲ ಲಿಂಕ್ ಆಗಿದೆ. ಸಫರಿಂಗ್ ಎಂಡ್ ಆದ್ರೆ ಇದೆಲ್ಲ ಬಿಟ್ಟಿದ್ದೀನಿ ಅಂತಾನೆ ಅರ್ಥ ಅಂತ. ಅವನಿಗೆ ಒಂದನ್ನು ಅವನು ಅಟ್ಯಾಕ್ ಮಾಡ್ಲಿಲ್ಲ, ಒಂದೇ ಒಂದು ಪದದಲ್ಲಿ ಎಲ್ಲವನ್ನ ಅಟ್ಯಾಕ್ ಮಾಡಿ ಬಿಸಾಕ್ಬಿಟ್ಟ. ಅಷ್ಟು ಬುದ್ಧಿವಂತ ನಮ್ಮ ಬುದ್ಧ. ಹೌದಾ? ಸೊ ಆದ್ರಿಂದ ಎನ್ಲೈನ್ಮೆಂಟ್ ಅನ್ನೋದು ಯಾವ ನಾವು ಅಚೀವ್ ಮಾಡುವಂಥದ್ದಲ್ಲ, ಎಂಡ್ ಆಫ್ ಸಫರಿಂಗ್ ಅಂತ. ನಮ್ಮ ಟ್ರೂ ನೇಚರ್, ನಮ್ಮ ನಿಜವಾದ ಸ್ವರೂಪ, ನಮ್ಮ ಹೆಸರು ಮತ್ತೆ ನಮ್ಮ ಭೌತಿಕ ಸ್ವರೂಪ ನಾವು ಬಿಟ್ಟು ನಾವು ಏನದು ತಿಳ್ಕೊಳ್ಳೋದನ್ನ ಜ್ಞಾನೋದಯ ಅಂತ ಹೇಳ್ತಾರೆ ಅಲ್ವಾ? ಓಕೆ, ನಾ ಇವಾಗ ನಿಮ್ಗೆ ಒಂದು ಪ್ರಶ್ನೆ ಕೇಳಿದ್ರೆ, ವೆನ್ ಯು ಹಿಯರ್ ದಿ ವರ್ಡ್ ಎನ್ಲೈಟ್ಮೆಂಟ್, ವಾಟ್ ಕಮ್ಸ್ ಟು ಯುವರ್ ಮೈಂಡ್? ಈಗ ಜ್ಞಾನೋದಯ, ಎನ್ಲೈಟ್ಮೆಂಟ್ ಅಂದ್ರೆ ನಿಮ್ಮ ಮನಸ್ಸಿಗೆ ಏನಂತ ಬರುತ್ತೆ? ಒಂದು ವರ್ಡಲ್ಲಿ ಕ್ವಿಕ್ ಆಗಿ ಸಿಂಪಲ್ ಆಗಿ ಹೇಳಿ ಸಾಕು, ಒಂದೇ ವರ್ಡಲ್ಲಿ. ಜ್ಞಾನೋದಯ ಅಂದ್ರೆ, ಎನ್ಲೈಟ್ಮೆಂಟ್ ಅಂದ್ರೆ ಏನು? ಒಂದೇ ಪದ. ಓಕೆ, ಎಲ್ಲಾನು ಎಲ್ಲಾನು ಅರ್ಥೈಸ್ಕೊಂಡು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಆಗತ್ತೆ. ವಂಡರ್ಫುಲ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ಎಸ್, ಸೌಭಾಗ್ಯಲಕ್ಷ್ಮಿ, ನೀವೇನಾದ್ರು ಹೇಳೋದಿದ್ಯಾ ಒಂದ್ ಪದದಲ್ಲಿ ಜ್ಞಾನೋದಯ ಅಂದ್ರೆ? ನನ್ನನ್ನ ನಾನು ಹರ್ಕೊಳ್ಳೋದೇ ಜ್ಞಾನೋದಯ ಅನ್ಸುತ್ತೆ. ನನ್ನನ್ನು ನಾನು ಅರ್ಥಕೊಳ್ಳೋದು. ಓಕೆ, ಯಾ, ಫೇರ್ ಇನಫ್. ನನ್ನನ್ನ ನಾನು ಅರ್ತ್ಕೊಬೇಕು, ನಾನು ಏನು ಅನ್ನೋದು ತಿಳ್ಕೊಳ್ಳೋದೇ ಜ್ಞಾನೋದಯ ಅನ್ಸುತ್ತೆ. ಗುಡ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ಸ್ ಟು ಬೋತ್ ಆಫ್ ಯು. ಈಗ ಒಂದು ಚಿಕ್ಕ ಒಂದು ಎಕ್ಸ್ಪೆರಿಮೆಂಟ್ ನ ಮಾಡೋಣ. ಓಕೆ, ಆರಾಮದಾಯಕ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಓಕೆ, ಬೆನ್ನು ಸ್ಥಿರವಾಗಿರಲಿ, ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ, ಕಣ್ಣುಗಳನ್ನು ಮುಚ್ಚಿ. Just listen to the instruction and follow the instruction. ಸರ್ ಒಂದೇ ನಿಮಿಷ ಸರ್, ಒಂದೇ ನಿಮಿಷ. ಹ್ಮ್. ಸರಿ ಸರ್, ಸಾರಿ ಸರ್, ಸಾರಿ. ನಿಮಿಷ, ನನಗೆ ಸಮಸ್ಯೆ ಆಯ್ತಲ್ಲ ಇಲ್ಲಿ. ಕ್ಲೋಸ್ ಆಗ್ಬಿಡುತ್ತೆ. ಒಂದು ನಿಮಿಷ, ನನಗೆ ಆಯ್ತೇನು, ಜಸ್ಟ್ ಫ್ರೀಸ್ ಆಗೋ ತರ ಆಗಿ ಹೋಗ್ಬಿಡುತ್ತೆ. ಓಕೆ, ನೀವು ಆರಾಮದಾಯಕ ಸ್ಥಿತಿ ಕೂತ್ಕೊಳ್ಳಿ, ಕಣ್ಣುಗಳನ್ನ ಮುಚ್ಚಿ. ಜಸ್ಟ್ ವೇಟ್ ಫಾರ್ ಮೈ ಇನ್ಸ್ಟ್ರಕ್ಷನ್. ಜಸ್ಟ್ ವಾಚ್ ಯುವರ್ ಬ್ರೆತ್. ಈಗ ಯೋಚನೆ ಮಾಡೋದನ್ನ ಸ್ಟಾಪ್ ಮಾಡಬೇಡಿ, ಯೋಚನೆ ಮಾಡಿ. ಓಕೆ, ನೀವು ಯೋಚನೆ ಮಾಡ್ತಾ ಮಾಡ್ತಾ ನಿಮ್ಮ ನೆಕ್ಸ್ಟ್ ಯೋಚನೆ ಏನ್ ಬರುತ್ತೆ ಅನ್ನೋದನ್ನ ವಾಚ್ ಮಾಡಿ. ಈಗ ಒಂದು ಯೋಚನೆ ಬಂತು, ನೆಕ್ಸ್ಟ್ ಯೋಚನೆ. ಒಂದು ನಿಮಿಷ, ಟೇಕ್ 1 minute ಟೈಮ್. ಜಸ್ಟ್ ಒಂದು ಯೋಚನೆ ಬರುತ್ತೆ, ಅದನ್ನ ವಾಚ್ ಮಾಡಿ, ಅವಾಯ್ಡ್ ಮಾಡಬೇಡಿ, ಸ್ಕಿಪ್ ಮಾಡಬೇಡಿ. ಅದಾದ್ಮೇಲೆ ಏನ್ ಬರುತ್ತೆ ಅದೇ 1 ನಿಮಿಷದಲ್ಲಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಯಾ.
ಈಗ ನಿಮ್ಮ ಯೋಚನೆ ಬಗ್ಗೆ ಯಾರು ತಿಳ್ಕೊಂಡಿದ್ದಾರೆ, ಯಾರಿಗೆ ಅದ್ರ ಗಮನ ಇದೆ, ನಿಮಗೆ ಅದರ ಗಮನ ಇದೆಯಾ ಚೆಕ್ ಮಾಡಿ. ಈ ಥಾಟ್ ನೀವು ಕ್ರಿಯೇಟ್ ಮಾಡಿದ್ರ, ಇಲ್ಲ ಅದಾಗೆ ಬರ್ತಾ ಇದೆಯಾ, ನೀವು ಬಲವಂತವಾಗಿ ಈ ಥಾಟ್ನ ನಾನು ಮಾಡಬೇಕು ಅಂತ ಮಾಡ್ತಾ ಇದ್ದಾಗ ಅದು ಬರ್ತಾ ಇದೆಯಾ, ಇಲ್ಲ ಅದಷ್ಟಕ್ಕದೇ ಒಂದು ಬರ್ತಾ ಇದೆಯಾ, ಅದನ್ನ ಚೆಕ್ ಮಾಡ್ಕೊಳ್ಳಿ. ಒಂದು ಥಾಟ್ನ ನೀವೇನಾದ್ರು ಅಬ್ಸರ್ವ್ ಮಾಡಬೇಕು ಅಂದ್ರೆ, ಗಮನ ಇಟ್ಟು ನೋಡಬೇಕು ಅಂತಂದ್ರೆ, ಅದು ನಿಜವಾಗಲೂ ನೀವು ಯಾರು ಅಂತ ಹೇಳುತ್ತಾ, ಆ ಒಂದು ಥಾಟ್ ಗಮನ ಇಟ್ಟು ನೋಡಿದಾಗ ನೀವೇನು ಯೋಚನೆ ಮಾಡ್ತೀರಾ, ಏನು ಅದೆಲ್ಲ ಗೊತ್ತಾಗತ್ತಾ. ಈಗ ನಿಮ್ಮ ಥಾಟ್ಸ್ಗಳನ್ನ ಬಗ್ಗೆ ನಿಮಗೆ ಸಂಪೂರ್ಣ ಗಮನ ಅರಿವಿದೆಯಾ ತಿಳ್ಕೊಳ್ಳಿ. ಆ ಥಾಟ್ಗಳು ಗೊತ್ತಿರೋ ಥಾಟ್ಗಳೇ ಬರ್ತಾ ಇದೆ, ಬೇರೆ ಬೇರೆ ಅಬ್ರಪ್ಟ್ ಆಗಿ ಬರ್ತಾ ಇದೆ. ಒಂದು ಈ ಥಾಟ್ಗಳನ್ನ ನೀವು ಕ್ರಿಯೇಟ್ ಮಾಡಿ ಅದು ಬರ್ತಾ ಇದೆಯಾ, ಇಲ್ಲ ಅದಷ್ಟಕ್ಕೆ ಅದೇ ಬರ್ತಾ ಇದೆಯಾ, ಅದನ್ನ ಚೆಕ್ ಮಾಡಿ. ಅಥವಾ ಒಂದು ಥಾಟ್ನ ಗಮನ ಇಟ್ಟು ನೋಡಿದಾಗ ಅದು ನೀವು ಯಾರು ಅಂತ ಹೇಳುವಂತ ಥಾಟ್ ಆಗತ್ತಾ, ಅಂದ್ರೆ ನೀವು ಯಾವುದೋ ಒಂದು ಗುಣವನ್ನ ವ್ಯಕ್ತಿತ್ವ ಹೇಳೋ ಥರ ಆಗತ್ತ. Wonderful. Okay, thank you. Rub your palm and touch your eyes and just gently open your eye. You can end this. ಚಿಕ್ಕ ಒಂದು ಎಕ್ಸರ್ಸೈಸ್. I just to check. ಬಂದ್ರ ಹೊರಗಡೆ? ಬಂದಿದ್ದೀರಾ? Have come out of this state? Okay, fine. Because the moment you observe the mind, ಏನಾಗತ್ತೆ, ಅಬ್ಸರ್ವ್ ಮಾಡಕ್ ಶುರು ಆದಾಗ ಆಕ್ಚುಲಿ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಅಂದ್ರೆ, ನಾನು ಅದನ್ನ ಅಬ್ಸರ್ವ್ ಮಾಡ್ತೀನಿ, ನನ್ನ ಥಾಟ್ ನಾನು ಅಬ್ಸರ್ವ್ ಮಾಡ್ತೀನಿ ಅಂದಾಗ ನಾನು ಅದ್ರ ಜೊತೆ ಇರಲ್ಲ, ನಾನು ಬೇರೆ ಇರ್ತೀನಿ, ಅಬ್ಸರ್ವರ್ ಆಗ್ತೀನಿ. ಓಕೆ, ದಟ್ ಈಸ್ ದ ಬ್ಯೂಟಿ ಆಫ್ ಇಟ್. ಬಟ್ ನಿಮ್ಗೇನಾಯ್ತು ಅಂತ ನಾನು ತಿಳ್ಕೊಬೇಕು. ಕ್ವಿಕ್ ಆಗಿ ಒಂದೊಂದೇ, ಸಮಯದ ಅಭಾವದಿಂದ ಒಂದು ಸೆಂಟೆನ್ಸ್ ಅಲ್ಲಿ ಹೇಳ್ಬೋದಾ ಒಬ್ಬೊಬ್ರು, ನಿಮ್ಗೆ ಏನ್ ಅನ್ನಿಸ್ತು, ನೀವು ಥಾಟ್ನ ಅಬ್ಸರ್ವ್ ಮಾಡ್ಲಿಕ್ಕೆ ಆಯ್ತಾ ಇಲ್ವಾ, ನೀವು ಕ್ರಿಯೇಟ್ ಮಾಡಿದ ಥಾಟ ಇಲ್ಲ ಅದಷ್ಟಕ್ಕದೇ ಬಂತ, ಎರಡೇ ಸೆಂಟೆನ್ಸ್. ಹೂ ವಾಂಟ್ಸ್ ಟು ಶೇರ್? ನೀವ್ ಹೇಳ್ದಾಗ ನಾನು ಅದನ್ನ ಅಬ್ಸರ್ವ್ ಮಾಡಿದೆ ಅಷ್ಟೇ. ಅಬ್ಸರ್ವ್ ಮಾಡಿದ್ರ? ನೀವು ಹೇಳಿದ್ರಿ ನೀವು ನಿಮ್ಮ ಥಾಟ್ ನ ಯೋಚನೆ ಮಾಡಿ ಅಂತ, ಅವಾಗ ನಾನ್ ಕ್ರಿಯೇಟ್ ಮಾಡ್ಕೊಂಡೆ. ಉದಾಹರಣೆ, ಆಂಬುಲೆನ್ಸ್ ಹೋಯ್ತಾ ಇತ್ತು, ಸೊ ಅದನ್ನ ಫೀಲ್ ಮಾಡಿದೆ. ವೆರಿ ಗುಡ್. ಬಟ್ ನಾನು ಎನಿ ಟೈಮು ನನ್ನಲ್ಲಿ ಬರೋದೇನು ಅಂದ್ರೆ, ಕಲ್ಪನಾ ಲೋಕ ಜಾಸ್ತಿ ಇರುತ್ತೆ ಅಂತ ನನ್ ಮನ್ಸಲ್ಲಿ ಹೇಳ್ತಾ ಇರುತ್ತೆ ಸರ್. ಯಾಕಂದ್ರೆ ನಾನು ನನ್ನನ್ನ ನಾನೇ ಒಂದ್ಸತಿ ಪ್ರಶ್ನೆ ಹಾಕೊಂತೀನಿ, ನಾನು ಯಾವ ಮೂಡಲ್ಲಿ ಜಾಸ್ತಿ ಇರ್ತೀನಿ ಅನ್ನೋದು ನನ್ನನ್ನ ಪ್ರಶ್ನೆ ಹಾಕೊಂಡು, ನಾನು ಸ್ವಲ್ಪ ಕಲ್ಪನಾ ಮೂಡಲ್ಲಿ ಇರ್ತೀನಿ ಅಂತ ನನ್ಗನ್ಸ್ತಾ ಇದೆ. ದಟ್ಸ್ ಫೈನ್. ನಾವು ಈ ಒಂದು ಪರ್ಟಿಕ್ಯುಲರ್ ಟಾಸ್ಕ್ ಬಗ್ಗೆ ಮಾತಾಡೋಣ ಅಷ್ಟೇ. ನಿಮ್ಗೆ ಕ್ರಿಯೇಟ್ ಮಾಡ್ಲಿಕ್ಕೆ ಆಯ್ತಾ ಥಾಟ್? ಮತ್ತೆ ಹೇಳಿದ್ಮೇಲೆ ಅದ್ ಬಂತು ಸರ್. ಅಬ್ಸರ್ವ್ ಮಾಡ್ಲಿಕ್ಕೆ ಆಯ್ತಾ, ಒಬ್ಬ ಅಬ್ಸರ್ವರ್ ಆಗಿ ಮಾಡ್ಲಿಕ್ಕೆ ಆಯ್ತಾ ಅಂತ ಥಾಟ್? ಇಲ್ಲ ಸರ್, ನಂಗೆ ಅಬ್ಸರ್ವರ್ ಆಗಿ ಮಾಡಕ್ ಆಗ್ಲಿಲ್ಲ. ಬಟ್ ನೀವು ಅಬ್ಸರ್ವ್ ಮಾಡಿ ಅಂದ್ರಲ್ಲ, ನೀವು ಏನಾದ್ರು ಕಲ್ಪನೆ ಮಾಡ್ಕೊಳ್ಳಿ ಅಂದ್ರಲ್ಲ, ಅವಾಗ ನಾನು ಕಲ್ಪನಾ ಲೋಕ ಅಂದ್ರೆ ಮೀನ್ಸ್ ಯಾವ್ದೋ ಆಂಬುಲೆನ್ಸ್ ಇತ್ತು, ಅದನ್ನ ಫೀಲ್ ಮಾಡಿದೆ, ಸ್ಟಾರ್ಟ್ ಮಾಡಿದೆ ಅದು ಆತರ. ಗುಡ್, ಥ್ಯಾಂಕ್ ಯು. ಅದೇ ಇಲ್ಲಿ ಇರೋ ಸೌಂಡ್ಗಳೆಲ್ಲ ಕೇಳಿಸ್ತಿತ್ತು, ಅಬ್ಸರ್ವ್ ಮಾಡಿದೆ. ಬೆಳಗ್ಗೆಯಿಂದ ಏನಾಯ್ತು ಅನ್ನೋದನ್ನ, ಅದೇ ನಾನು ಪರ್ಟಿಕ್ಯುಲರ್ ಆಗಿ ನಾನೇ ಥಾಟ್ನ ಯೋಚನೆ ಮಾಡಬೇಕು ಅಂತ ನಾನೇ ಅದನ್ನ ಕ್ರಿಯೇಟ್ ಮಾಡ್ಕೊಂಡೆ. ಸೊ ಅದೆಲ್ಲ ಸಂಬಂಧ ಗುಡ್. ವಂಡರ್ಫುಲ್. ಥ್ಯಾಂಕ್ಸ್ ಫಾರ್ ಶೇರಿಂಗ್. Yeah. So this is very very important. ಯಾಕಂತ ಹೇಳಿದ್ರೆ ನಮ್ಮ ಥಾಟ್ಸ್ ಯಾವ ರೀತಿ ಇರುತ್ತೆ ಅಂತ ನಾವು ತಿಳ್ಕೊಳಕ್ ಒಂದು ಚಿಕ್ಕ ಪ್ರಯತ್ನ ಅಷ್ಟೇ. ಇದು ಯಾಕೆ ಏನು ಅಂತ ನಾವು ಕೊನೆಯಲ್ಲಿ ನೋಡ್ತೀವಿ. ಓಕೆ, ನಾವು ಹೆಂಗ್ ಥಿಂಕರ್ ಆಗಿದೀವ, ಅಬ್ಸರ್ವರ್ ಆಗಿದೀವ ಅಂತ ನಾವು ಚೆಕ್ ಮಾಡ್ಕೊಂಡಿದ್ದೀವಿ ಥಾಟ್ ಇಂದ. ಸೊ
ಹಾಗಾಗಿ ದ ವರ್ಲ್ಡ್ ಬೀಯಿಂಗ್ ಕೆನ್ ಅವ್ರು ಒಂದು ಪ್ರಶ್ನೆ ಕೇಳ್ತಾರೆ, ಯೂಸ್ ದ ವರ್ಲ್ಡ್ ಬೀಯಿಂಗ್ ಅಂದ್ರೆ ಕೆನ್ ಯು ಎಕ್ಸ್ಪ್ಲೈನ್ ವಾಟ್ ಯು ಮೀನ್ ಬೈ ದಟ್ ಅಂತ. ಬೀಯಿಂಗ್ ಅಸ್ತಿತ್ವದಲ್ಲಿ ಇರೋದು, ಈ ಕ್ಷಣದಲ್ಲಿ ಇರೋದು ಅಂತೆಲ್ಲ ಅದರ ಅರ್ಥ ಏನು ಅಂದಾಗ, ಬೀಯಿಂಗ್ ಅಂದ್ರೆ ಈ ಕ್ಷಣದಲ್ಲಿ ಇರೋದು, ಇರುವಿಕೆ, ಈಸ್ ಎಟರ್ನಲ್, ಅದು ಕೊನೆ ಇಲ್ದೇ ಇರುವಂಥದ್ದು. ಎವರ್ ಪ್ರೆಸೆಂಟ್, ಅಂತ್ಯ ಇಲ್ದೇ ಇರುವಂಥದ್ದು, ಯಾವಾಗ ಸದಾ ಇರುವಂಥದ್ದು. ಒನ್ ಲೈಫ್ ಬಿಯಾಂಡ್ ಬರ್ತ್ ಅಂಡ್ ಡೆತ್ ಅಂತ ಹೇಳ್ತಾರೆ. ಅಂದ್ರೆ ಅದಕ್ಕೆ ಸಾವು ಮತ್ತೆ ಜನನ ಮರಣಗಳಂತ ಮೀರಿದ್ದಾಗಿರುವಂಥದ್ದು ಒಂದು ಆ, ಏನಂತಾರೆ, ಒಂದು ಭಾವನೆ, ಅದು ಬೀಯಿಂಗ್ ಅಂತ ಹೇಳ್ತಾ ಇದ್ದಾರೆ ಅವರು. ಸೊ ಫೀಲಿಂಗ್ ರಿಯಲೈಸೇಷನ್ ಅಂದ್ರೆ ನನಗೆ ಸಾಕ್ಷಾತ್ಕಾರ, ರಿಯಲೈಸೇಷನ್ ಅಂದ್ರೆ ಸಾಕ್ಷಾತ್ಕಾರ ಆಯ್ತು ಅಂದ್ರೆ ಇಸ್ ಇಕ್ವಲ್ ಟು ಎನ್ಲೈಟ್ಮೆಂಟ್, ಅವಾಗ್ಲೇ ಜ್ಞಾನೋದಯ. ಏನ್ ಸಾಕ್ಷಾತ್ಕಾರ ಆಯ್ತು? ನಾನು ಬೀಯಿಂಗ್ ಆಗಿದ್ದೀನಿ, ಈ ಮೂಮೆಂಟ್ ಅಲ್ಲಿ, ಈ ಕ್ಷಣದಲ್ಲಿ ಇದ್ದೀನಿ ಅಂದ್ರೆ ಅದೇ ಸಾಕ್ಷಾತ್ಕಾರ. ನಾನು ಯಾವುದೋ ಹಿಂದೆ ಇರುವಂತಹ ಘಟನೆಗಳಿಗೆ ಅಟ್ಯಾಚ್ ಆಗಿಲ್ಲ, ಅಲ್ಲಿ ಐ ಆಮ್ ನಾಟ್ ಡ್ವೆಲ್ಲಿಂಗ್ ಇನ್ ದ ಪಾಸ್ಟ್, ಅಲ್ಲಿ ನಾನು ಇಲ್ಲ, ಅಥವಾ ಮುಂದೆ ಆಗುವ ಘಟನೆಗಳನ್ನ ನೆನೆಸ್ಕೊಂಡು ಭಯ ಪಡ್ತಾ ಇಲ್ಲ, ಆತಂಕಗೊಳಗಾಗ್ತಾ ಇಲ್ಲ, ಈ ಮೂಮೆಂಟ್ ಅಲ್ಲಿ ಇದ್ದೀನಿ, ಈ ಜೀವನ ನಾನು ಅನುಭವಿಸ್ತಾ ಇದ್ದೀನಿ ಅಂದ್ರೆ ಆ ಜ್ಞಾನ ಬಂದ್ರೇನೆ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಅದೇ ಎನ್ಲೈಟ್ಮೆಂಟ್ ಅಂತ ಹೇಳ್ತಾರೆ. ಅದಕ್ಕೆ ಅವರು ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಇಫ್ ದಟ್ ಈಸ್ ದ ಕೇಸ್, ವೆನ್ ಯು ಸೇ ಬೀಯಿಂಗ್, ಆರ್ ಯು ಟಾಕಿಂಗ್ ಅಬೌಟ್ ಗಾಡ್? ಇಫ್ ಯು ಆರ್, ದೆನ್ ವೈ ಡೋಂಟ್ ಯು ಸೇ ಇಟ್? ನೀವು ಬೀಯಿಂಗ್ ಅಂತ ಹೇಳೋದ್ ಬಗ್ಗೆ ಯಾರ ಬಗ್ಗೆ ಹೇಳ್ತಾ ಇದೆಯಾ? ನಿಮ್ ಬಗ್ಗೆ ಹೇಳ್ತಾ ಇದೆಯಾ, ದೇವ್ರ ಬಗ್ಗೆ ಹೇಳ್ತಾ ಇದೆಯಾ? ದೇವ್ರ ಬಗ್ಗೆ ಮಾತಾಡ್ತಿದ್ಯಾ ಬೀಯಿಂಗ್ ಅಂತ ಹೇಳಿದ್ರೆ? ಯಾಕಂದ್ರೆ ದೇವ್ರನ್ನ ಏನ್ ಹೇಳ್ತೀವಿ ನಾವು? ಸರ್ವಶಕ್ತ ಅಂತ ಹೇಳ್ತೀವಿ, ಆಮ್ನಿ ಪೊಟೆಂಟ್ ಅಂಡ್ ಓಮ್ನಿ ಪ್ರೆಸೆಂಟ್, ಸರ್ವವ್ಯಾಪಿ ಅಂತ ಹೇಳ್ತೀವಿ ಬೀಯಿಂಗ್ ಈ ಪ್ರಸ್ತುತದಲ್ಲಿ. ಅದ್ರ ಬಗ್ಗೆ ಮಾತಾಡ್ತಾ ಇದೆಯಾ ಅಂತ. ಅದಕ್ಕೆ ಏನು ಉತ್ತರ ಕೊಡ್ತಾ ಇದ್ದಾನೆ ಲೇಖಕರು? ದ ಗಾಡ್ ಹ್ಯಾಸ್ ಬಿಕಮ್ ಎಂಟಿ ಆಫ್ ಮೀನಿಂಗ್ ಥ್ರೂ ಥೌಸಂಡ್ಸ್ ಆಫ್ ಇಯರ್ಸ್ ಆಫ್ ಮಿಸ್ಯೂಸ್ ಅಂತ ತುಂಬಾ ಅದ್ಭುತವಾಗಿ ಹೇಳ್ತಾರೆ. ಥೌಸಂಡ್ಸ್ ಆಫ್ ಇಯರ್ಸ್, 5 ವರ್ಷಗಳಿರ್ಬೋದು, 10,000, 5,000 ವರ್ಷಗಳಿರ್ಬೋದು, 10,000 ವರ್ಷಗಳಿರಬಹುದು. ಆಗಿಂದ ದೇವರ ಹೆಸರನ್ನ ಎಲ್ಲರೂ ದುರ್ಬಳಕೆ ಮಾಡಿದ್ದಾರೆ. ದೇವರನ್ನ ನಾವತ್ತೆ ಕರಿಬೋದಾಗಿತ್ತು, ಬಟ್ ಈಗ ಬಂದಿರೋ ದೇವರ ಚಿತ್ರಣ, ಅವರ ಹೆಸರನ್ನೆಲ್ಲ ಸೇರಿಸಿ ಕೆಡಿಸಾಕ್ಬಿಟ್ಟಿದ್ದಾರೆ. ಅವರವರ ಅನುಕೂಲಕ್ಕೆ ತಕ್ಕಂತೆ ಬಳಸ್ಕೊಂಡ್ಬಿಟ್ಟಿದ್ದಾರೆ. ಒಂದೊಂದು ಧರ್ಮ, ಒಂದೊಂದು ರಿಲಿಜಿಯನ್ ಆಗಲಿ, ಒಂದೊಂದು ಜಾತಿಗಾಗಲಿ, ಒಂದೊಂದು ನಂಬಿಕೆಯ ವ್ಯವಸ್ಥೆಗಾಗಿ ಅದನ್ನ ಬಳಸ್ಕೊಂಡ್ಬಿಟ್ಟಿದ್ದಾರೆ. ಆದ್ರಿಂದ ದೇವರಂದ್ರೆ ಬೇರೆ ಯಾರು ಇಲ್ಲ. ದೇವರು ಈಸ್ ಅವರ್ ಮೆಂಟಲ್ ಇಮೇಜ್. ನಮ್ಗೆ ನಮ್ಮ ತಲೆಯೊಳಗೆ, ಮನಸ್ಸಿನಲ್ಲಿರುವ ಒಂದು ಚಿತ್ರ ದೇವರಂದ್ರೆ. ಆ ಚಿತ್ರ ಎಲ್ಲಿ ನೋಡಿದ್ದು? ಚಿಕ್ಕ ವಯಸ್ಸಲ್ಲಿ ನೋಡಿದ ಒಂದು ಫೋಟೋ. ಅದೇ ತಾನೆ ನಾವು ಸಾಯೋವರೆಗೂ ರಾಮ ಹಿಂಗೇ ಇರ್ತಾನೆ, ಕೃಷ್ಣ ಹೀಗೆ ಇರೋದು, ಕಣ್ಣು ಮುಚ್ಚಿದ್ರೆ ಕೃಷ್ಣ ಹೆಂಗ್ ಬರ್ತಾನೆ ಹಿಂಗೆ ಅಂತ ಒಳಗೆ ಗೊತ್ತಾಗತ್ತೆ. ನಮಗೆ ಚಿಕ್ಕ ವಯಸ್ಸಲ್ಲಿ ಒಂದು ಫೋಟೋ ನೋಡಿದೀವಿ, ಅದೇ ಕೃಷ್ಣನ್ನ ನಾವು ಒಂಥರ ಬೇರೆ ರೀತಿ ಬಿಂಬಿಸಿದ್ರೆ, ಬೇರೆ ಚಿತ್ರ ತೋರಿಸಿದ್ರೆ ನಮ್ಮ ಚಿಕ್ಕ ವಯಸ್ಸಲ್ಲಿ, ಅಂದ್ರೆ ಒಂದು ಆನೆ ಮೂತಿ ಇರುವಂತ ಒಂದು ಸಿಂಹನ ಚಿತ್ರ ತೋರಿಸ್ಬಿಟ್ಟು ಕೃಷ್ಣ ಅಂದ್ಬಿಟ್ಟಿದ್ರು, ಅದನ್ನೇ ನಂಬ್ತಾ ಇದ್ವಿ ನಾವು. ಕಣ್ಣು ಮುಚ್ಚಿದ್ರೆ ಅದನ್ನೇ ಬರ್ತಾ ಇತ್ತು ಸರ್ ನಾವು. ಸೊ ದಿಸ್ ಈಸ್ ಹೌ ಇಟ್ ಇಸ್ ಬಿನ್ ಮ್ಯಾನಿಪುಲೇಟೆಡ್. ಆಗ ಕಾಲಾಂತರಗಳಿಂದ ದೇವರು ಅನ್ನೋದು ಕೇವಲ ಮೆಂಟಲ್ ಪಿಕ್ಚರ್ ಆಗಿದ್ದಾರೆ ಹೊರತು ಒಂದು ನಂಬಿಕೆ ವ್ಯವಸ್ಥೆ ಅಷ್ಟೇ. ಆದ್ರೆ ಬೀಯಿಂಗ್ ಅನ್ನೋದಕ್ಕೆ ಬರೋದಿಲ್ಲ. ಬೀಯಿಂಗ್ ಇಸ್ ಅನ್ ಓಪನ್ ಕಾನ್ಸೆಪ್ಟ್ ಅಂಡ್ ಆಕ್ಸೆಸಬಲ್ ಟು ಯು ಆಸ್ ದಿ ಫೀಲಿಂಗ್ ಆಫ್ ಯುವರ್ ಓನ್ ಪ್ರೆಸೆನ್ಸ್. ಬರೀ ದೇವರ ಒಂದು ಸತ್ತಲ್ಲ ಅದು, ನೀನು ಕೂಡ ಅದನ್ನ ಅಕ್ಸೆಸ್ ಮಾಡ್ಬೋದು, ಪ್ರವೇಶ ಮಾಡಬಹುದು. ಅದು ಬೇಕಾದ್ರೆ ನೀನು ಸಿಗಿಸ್ಕೋಬಹುದು, ಪಡಿಬಹುದು. ಹೇಗೆ? ಆಸ್ ದಿ ಫೀಲಿಂಗ್ ಆಫ್ ಯುವರ್ ಓನ್ ಪ್ರೆಸೆನ್ಸ್. ಈಗ ಈ ಕ್ಷಣ ಪ್ರೆಸೆನ್ಸ್ ಅಂದ್ರೆ ಏನು? ಈ ಪ್ರೆಸೆಂಟ್ ಅಲ್ಲಿ ಇರೋದು, ಅಲ್ಲಿ ಇದೀನಿ ಅನ್ನೋ ಭಾವದಲ್ಲಿ ನೀನು ಹೋದಾಗ ಆ ಒಂದು ಏನಂತ ಹೇಳ್ತಾರೆ, ಆ ಸಾಮರ್ಥ್ಯವನ್ನ, ಆ ಕೇಪಬಿಲಿಟಿ ನೀನಲ್ಲಿ ಬಂದ್ರೆ ಈ ಪ್ರೆಸೆಂಟ್ ಅಲ್ಲಿ ಇರೋದು, ಓಕೆ, ಅದೇ ನೀನು ಬೀಯಿಂಗ್ ಆಗಿದ್ಯಾ ಅಂತ ಅರ್ಥ. ಅಂದ್ರೆ ಪ್ರೆಸೆಂಟ್ ಅಲ್ಲಿ ಇದೆಯಾ ಅಂತ ಅರ್ಥ. ಅದಕ್ಕೆ ಗಾಡ್ ಆಗ್ಬೇಕಾಗಿಲ್ಲ, ಏನೂ ಆಗ್ಬೇಕಿಲ್ಲ. ಸರ್ವವ್ಯಾಪಿ ನೀನೇ ಆಗ್ತೀಯ. ನೀನೇ ಬ್ರಹ್ಮಾಂಡದಲ್ಲೆಲ್ಲ ಒಂದಾಗ್ಬಿಡ್ತೀಯ. ಎಲ್ಲ ಕಡೆ ನೀನೇ ಚಾಚ್ಕೊಂಡ್ಬಿಡ್ತೀಯ. ಯು ಆರ್ ಗೋಯಿಂಗ್ ಟು ಬಿಕಮ್ ಒನ್ ವಿತ್ ದಿ ಯೂನಿವರ್ಸ್. ಎಲ್ಲ ಕಡೆ ನೀನು ಸರ್ವವ್ಯಾಪಿ, ಸರ್ವಶಕ್ತ ಅಂತ ಹೇಳಕ್, ಸರ್ವವ್ಯಾಪಿ ಆಗೋ ಶಕ್ತಿ ನಿನಗೂ ಇದೆ. ಅಂದ್ರೆ ಗಾಡ್ ಈಕ್ವಲೆಂಟ್ ಆಗಿ ನೀನು ಇರ್ತೀಯ. ಬಟ್ ಗಾಡ್ ಇವತ್ತಿಗೆ ನಾವೇನ್ ಮಾಡ್ತಿದ್ವಿ? ಗಾಡ್ ಅಂದ್ರೆ ಒಂದು ಇಮೇಜ್ ಅಷ್ಟೇ, ನಮಗೆ ಚಿತ್ರಣ. ಏನೋ ಕೊಡ್ತಾನೆ ಅಂತ ಏನು ಹೇಳ್ಕೊಟ್ಟಿರ್ತಾರೆ ಅಜ್ಜಿ, ತಾತ, ಅಪ್ಪ, ಅಮ್ಮ, ಅದೇ ನಂಬಿಕೆ ವ್ಯವಸ್ಥೆ ನಾವು ತಲೆಯಲ್ಲಿ ಕ್ಯಾರಿ ಮಾಡ್ತಾ ಇದೀವಿ. ರಾಘವೇಂದ್ರನ ಪೂಜೆ ಮಾಡೋರು ರಾಘವೇಂದ್ರನ ಪೂಜೆ ಮಾಡಿಕೊಂಡು
ಹುಟ್ಟದಾಗಿದ್ದ ಸಾಯೋ ಗಂಟನೂ ಇರ್ತಾರೆ. ಶಿವನ್ ಮಾಡೋರು ಶಿವನ್ ಮಾಡ್ತಾರೆ, ಅಲ್ಲಾನ್ ಮಾಡೋರು ಅಲ್ಲಾನ್ ಮಾಡ್ತಾ ಇರ್ತಾರೆ, ಜೀಸಸ್ ಕ್ರೈಸ್ಟ್ನ ಮಾಡೋರು ಜೀಸಸ್ ಕ್ರೈಸ್ಟ್ನ ಮಾಡ್ತಾ ಇರ್ತಾರೆ. ಹಾಗೆ ಅವರು ಆ ಜೀವನವನ್ನ ಮುಗಿಸ್ತಾರೆ. ಅಂದ್ರೆ ಗಾಡ್ ಈಸ್ ಈಕ್ವಲ್ ಟು ಮೆಂಟಲ್ ಪಿಕ್ಚರ್, ಬಟ್ ಬೀಯಿಂಗ್ ಈಸ್ ಮೋರ್ ದೆನ್ ದಟ್ ಇರುತ್ತೆ. ಓಕೆ, ಅದಕ್ಕೋಸ್ಕರ ಮೈಂಡ್ ಅಂದ್ರೇನು, ಬೀಯಿಂಗ್ ಅಂದ್ರೇನು ನಾವು ಡಿಫ್ರೆನ್ಸ್ ತಿಳ್ಕೊಬೇಕು. ಯು ವಾಂಟ್ ಟು ನೋ ದ ಡಿಫ್ರೆನ್ಸ್ ಬಿಟ್ವೀನ್ ಮೈಂಡ್ ಅಂಡ್ ಬೀಯಿಂಗ್? ತಿಳ್ಕೊಬೇಕಾ? ಹಲೋ, ಎಸ್ ಸರ್. ತಿಳ್ಕೊಬೇಕಾ? ಲೆಟ್ಸ್ ಡೂ ಎ ಪ್ರಾಕ್ಟಿಕಲ್. ಎಸ್ ಸರ್. ಆರ್ ಯು ರೆಡಿ? ಎಸ್ ಸರ್. ಓಕೆ, ನೋಡೋಣ. 2 ಮೋಡ್ಸ್ ನ ತಿಳ್ಕೊತಾ ಇದೀವಿ. ಒಂದು ಮೈಂಡ್ ಮೋಡ್, ಇನ್ನೊಂದು ಬೀಯಿಂಗ್ ಮೋಡ್. ಓಕೆ, ಈಗ ಫಸ್ಟ್ ಮೈಂಡ್ ಮೋಡ್ ತಿಳ್ಕೊಳ್ಳೋಣ. ಮೈಂಡ್ ಹೇಗೆ ಕೆಲಸ ಮಾಡ್ತೇವೆ, ನಾವು ಮೈಂಡ್ ಮೋಡಲ್ ಇದ್ರೆ ಹೇಗೆ ಕೆಲಸ ಮಾಡ್ತೀವಿ ಅಂತ. ಫಸ್ಟ್ 2 ಮಿನಿಟ್ಸ್. ಓಕೆ, ನೀವು ಕಣ್ಣಾದ್ರೂ ಮುಚ್ಬೋದು, ಹಾಗಾದ್ರೂ ಯೋಚನೆ ಮಾಡ್ಬೋದು, ಅಥವಾ ಅರೆಗಣ್ಣಾದ್ರೂ ಮುಚ್ಕೋಬಹುದು. ಒಟ್ನಲ್ಲಿ ಒಂದು ವಿಚಾರನ ನೀವು ಯೋಚಿಸ್ಬೇಕು. ಅದಕ್ಕೋಸ್ಕರ ಅಷ್ಟೇ. ನಿಮ್ ಡಿಸ್ಟರ್ಬೆನ್ಸ್ ಆಗಿದ್ರೆ ಕಣ್ಣು ಮುಚ್ಕೋಬಹುದು, ಇಲ್ಲ ಹಾಗೇನು ಯೋಚನೆ ಮಾಡ್ಬೋದು. ಯಾವ್ದಾದ್ರು ಒಂದು ಇತ್ತೀಚೆಗೆ ನಡೆದಂತ ಒಂದು ಸಮಸ್ಯೆ ಬಗ್ಗೆ ಯೋಚನೆ ಮಾಡಿ ತಿಳ್ಕೊಳ್ಳಿ. ಯಾವ್ದು ಇತ್ತೀಚೆಗೆ ಒಂದು ಸಮಸ್ಯೆ ನಡೀತು, ಅದನ್ನ ಸಾಲ್ವೇ ಮಾಡಕ್ಕಾಗ್ಲಿಲ್ಲ, ಆ ಸಮಸ್ಯೆನ ಬಗೆಹರಿಸಕ್ಕೆ ಆಗಿಲ್ಲ, ನಮ್ಗೆ ಯಕ್ಷ ಪ್ರಶ್ನೆ ಆಗಿ ಉಳಿದ್ಬಿಟ್ಟಿದೆ, ದಿನಾ ನೋವು ತಿಂತೇನೆ ಅಂತದೊಂದು ಸಮಸ್ಯೆ ಬಗ್ಗೆ ಯೋಚನೆ ಮಾಡಿ. ತುಂಬಾ ಆಳವಾಗಿ ಇತ್ತೀಚೆಗೆ ನಡೆದಿರುವಂತ, ವೆರಿ ರೀಸೆಂಟ್ ಆಗಿ ನಡೆದಿರುವಂತ ಒಂದು ಸಮಸ್ಯೆ, ಅದ್ರಲ್ಲಿ ಏನೇನು ನೋವು ಆಯ್ತು, ಯಾವ ಯಾವ ರೀತಿ ಮಾತುಕತೆಗಳಾಯ್ತು, ಯಾವ ಭಾವನೆಗಳು ನಿಮ್ಮಲ್ಲಿ ಮೂಡಿದು, ಯಾವ ಅನುಭವಗಳಾಗ್ತವೆ ಅದರಿಂದ ನಿಮ್ಮ ದೇಹದಲ್ಲಿ. ಜಸ್ಟ್ ಥಿಂಕ್ ಅಬೌಟ್ ಇಟ್, ಎಕ್ಸ್ಪೀರಿಯನ್ಸ್ ಇಟ್. 2 ಮಿನಿಟ್ಸ್. Your time starts now. ಆಳವಾಗಿ ಅದ್ರ ಬಗ್ಗೆ ನೋಡಿ, ಮತ್ತೆ ನೋಡಿ, ಮತ್ತೆ ಆ ಧ್ವನಿಯನ್ನ ಕೇಳಿ, ಮತ್ತೆ ಅದನ್ನು ಅನುಭವಿಸಿ. ನೀವು ವಿವರವಾಗಿ ನೋಡ್ತಾ ಇದ್ದೀರಾ. ನಾವು ಯು ನೋಟಿಸ್ ದ ಸೆನ್ಸೇಷನ್ ಇನ್ ದ ಬಾಡಿ. ನಿಮ್ಮ ಬಾಡಿಯಲ್ಲಿ ಆಗುತ್ತಿರೋ ಬದಲಾವಣೆಗಳನ್ನ ಗಮನಿಸಿ. ಅದು ನೆನೆಸ್ಕೊಳ್ತಾ ಇರುವಾಗ ಉಸಿರಾಟದಲ್ಲಿ ಇರ್ಬೋದು, ಬಾಡಿಗಳನ್ನಾಗ್ಬೋದು, ಕಂಪನ ಇರ್ಬೋದು, ಅನ್ಕಂಫರ್ಟಬಲ್ನೆಸ್ ಇರ್ಬೋದು, ಏನೋ ಒಂದು ಬದಲಾವಣೆಯನ್ನು ಗಮನಿಸಿ. Yeah. Yeah. Now you can come out of this state. ಮತ್ತೆ ಕೈನ ಇಚ್ಕೊಂಡು ಕಣ್ಣುಗಳು ಹೊತ್ಕೊಂತ ಈಚೆ. ಯಾ ಈಗ ಈಗ just follow my instruction. Just follow my instruction. Sit straight, sit straight. Yeah, sit straight, please. Yeah. ಈಗ ನಿಮ್ಮ ಉಸಿರನ್ನ ಗಮನಿಸಿ, ಉಸಿರನ್ನ ಗಮನಿಸಿ. ನಿಧಾನವಾಗಿ ಹೋಗ್ತಾ ಇದೆ, ಚೆಕ್ ಮಾಡಿ. ಯಾವ ರೀತಿ ಮೂಗಿಂದ ಹೋಗಿ ಗಂಟಲಿನ ನಾಳದಿಂದ ನಿಧಾನವಾಗಿ ಶ್ವಾಸಕೋಶದೊಳಗೆ ಇಳಿತಾ ಇದೆಯಾ. ಇಳಿತಾ ಇರುವಾಗ ಒಬ್ಬರಿಗೆ ಹೊಟ್ಟೆ ಮುಂದೆ ಬರುತ್ತೆ, ಒಬ್ಬರಿಗೆ ಅಭ್ಯಾಸ ಇಲ್ಲಿರೋರಿಗೆ ಬರೋದಿಲ್ಲ. ಅಂದ್ರೆ ಸರಿಯಾದ ಉಸಿರಾಟ ಕ್ರಿಯೆ ಮಾಡೋದಿಲ್ಲ, ಅಭ್ಯಾಸ ಆಗಿರಲ್ಲ. ಅದನ್ನ ಚೆಕ್ ಮಾಡಿ. ನಿಧಾನವಾಗಿ ಹೊರಗಡೆ ಬರ್ತಾ ಇದೆ, ಚೆಕ್ ಮಾಡಿ, ಚೆಕ್ ಮಾಡಿ. ಜಸ್ಟ್ ವಾಚ್ ಯುವರ್ ಬ್ರೆತ್, ಜಸ್ಟ್ ವಾಚ್ ಯುವರ್ ಬ್ರೆತ್. ಒನ್ ಮೋರ್ ಟೈಮ್, ಒನ್ ಮೋರ್ ಟೈಮ್. ನಿಧಾನವಾಗಿ ಆಡಿ ಬಿಡಿ. ನಿಮ್ಮ ನಿಮ್ಮ ಕೈಗಳ ಮೇಲೆ ಗಮನ ತನ್ನಿ, ನಿಮ್ಮ ಪಾಮ್ಸ್, ಹಸ್ತಗಳ ಮೇಲೆ ಗಮನ ತನ್ನಿ. ನಿಮ್ಮ ಕಾಲಿದೆಯಾ ಸ್ಪರ್ಶ ಮಾಡಿ, ಕಾಲಿದೆಯಾ, ಕಾಲಿನ ಮೇಲೆ ಸ್ಪರ್ಶ ಮಾಡಿ. ಸೊ ಇದೆಲ್ಲ ಯಾರು, ಕಾಲು ಕೈ ಎಲ್ಲ ಯಾರು ಸೇರಿರೋದು, ಹೇಳೋ ಅವಶ್ಯಕತೆ ಇಲ್ಲ. ನಿಮ್ಮ ಮನಸ್ಸಲ್ಲಿ ನಿಮ್ಗೆ ಗೊತ್ತು ಯಾರು ಅಂತ.
ಹೌದಾ? ನೀವಲ್ವಾ? ರೈಟ್. ವಂಡರ್ಫುಲ್. ದೆನ್ ನೌ ಯು ಕ್ಯಾನ್ ಕಮ್ ಔಟ್ ಆಫ್ ದಿಸ್ ಸ್ಟೇಟ್. ಪ್ಲೀಸ್ ಕಮ್ ಔಟ್ ಆಫ್ ದಿಸ್ ಸ್ಟೇಟ್. ಓಕೆ. ಈಗ ಯಾರಾದ್ರೂ ಒಬ್ರು ಮಾತ್ರ ನಾವು ಕೇಳಕ್ಕೆ ಅವಕಾಶ ಇದೆ. ಸೊ ಐ ಲಾಸ್ಟ್ 3 questions. ಅವ್ರು ನನ್ನ ಉತ್ತರ ಒಂದೇ ಒಂದು ಸೆಂಟೆನ್ಸ್ ಅಲ್ಲಿ ಹೇಳ್ಬೇಕು. ಯಾರು ಹೇಳ್ತೀರಿ? ಯಾರು? ಪ್ರಭಾಗಲಕ್ಷ್ಮಿನ, ಅನಿತಾ ರಾಜ್? ಇಬ್ರು ಕೇಳಿದ್ದೀರಾ? ಓಕೆ. ಇಬ್ರು ಒಂದೊಂದು ಕ್ವಶನ್ ಕೇಳ್ತೀನಿ. ಮತ್ತೆ ಮೊದಲನೇ ಕ್ವಶನ್ ಅನಿತಾ ರಾಜ್ ಅವರಿಗೆ. ನಿಮ್ಮ ಬಾಡಿಯಲ್ಲಿ ಏನ್ ಬದಲಾವಣೆ ಆಯ್ತು ಮೊದಲನೇ ಕ್ರಿಯೆ ನಡೆದಾಗ್ಲೂ ಎರಡನೇ ಕ್ರಿಯೆ ನಡೆದಾಗ್ಲೂ? ಸರ್ ಹಾರ್ಟ್ ಬೀಟ್ ಜಾಸ್ತಿ ಆಯ್ತು, ಹ್ಮ್ ಸ್ವಲ್ಪ ಬಾಡಿ ಹೀಟ್ ಆಯ್ತು. ಎರಡನೇ ಕ್ರಿಯೆ ಮಾಡಿದಾಗ? ಎರಡನೇ ಕ್ರಿಯೆ ಮಾಡಿದಾಗ ಸ್ವಲ್ಪ ಅದು ಏರುಪೇರು ಇತ್ತು, ಆದ್ರೂ ಉಸಿರಾಟ ಗಮನಿಸುವಷ್ಟು, ಕಾಮ್ ಆಗಿ ಗಮನಿಸುವಷ್ಟು ಒಂದು ಮೈಂಡ್ಸೆಟ್ ಬಂದಿತ್ತು. ಬಟ್ ಆದ್ರೂ ಇಟ್ ಟೇಕ್ಸ್ ಟೈಮ್ ಆಕ್ಚುಲಿ. ಇನ್ನ ಟೈಮ್ ಮಾಡ್ಬೇಕು. ನಾನು 5 ನಿಮಿಷ ಕೊಡ್ಬೇಕಾಗಿತ್ತು. ಅದು ಆಕ್ಚುಲಿ ಅಷ್ಟು ಬೇಗ ಆಗಲ್ಲ. ಅದು ಕೆನಾಟ್ ಕಮ್ ಬ್ಯಾಕ್. ಐ ನೋ ದಟ್. ಅಟ್ಲೀಸ್ಟ್ 3 minutes ಬೇಕು ಅದು ಸರಿ ಮಾಡಕ್ಕೆ. ಬಟ್ ಅದು okay. ಅಬ್ಸರ್ವ್ ಮಾಡ್ಬೇಕಾದ್ರೆ ಅದೆಲ್ಲ ಫೀಲ್ ಆಯ್ತು, ಅದು ಗೊತ್ತಾಯ್ತು. ಅದು ಆಗ್ತಾ ಇತ್ತು ಅವಾಗ ಫಸ್ಟ್ ಮಾಡಿದಾಗ. ಆಮೇಲೆ ಅಬ್ಸರ್ವ್ ಮಾಡಿದಾಗ ಅದೇ ಕಾಣಿಸ್ತು, ಅದೇನೆ ಸೇಮ್, ಅದೇನೆ ನಾವು ನೋಟಿಸ್ ಮಾಡಿದ್ವಿ. ವಂಡರ್ಫುಲ್. ಥ್ಯಾಂಕ್ ಯು ಸೊ ಮಚ್. ಸೌಭಾಗ್ಯಲಕ್ಷ್ಮಿ ಅವರಿಗೆ ಈ ಪ್ರಶ್ನೆ. ಯಾವ ಮೋಡ್, ಮೊದಲನೇ ಮೋಡ್ ಮೈಂಡ್ ಮೋಡಾ ಇಲ್ಲ ಬೀಯಿಂಗ್ ಮೋಡ್? ಯಾವ್ದು ನಿಮಗೆ ಟೆನ್ಷನ್ ಕ್ರಿಯೇಟ್ ಮಾಡಿದ್ರು? ಟೆನ್ಷನ್ ನನಗೆ ಫಸ್ಟ್ ಮೊದಲನೇದು ಮಾಡಿದ? ಸರ್. ಮೊದಲನೇದು ನಾನು ಯೋಚನೆ ಮಾಡಿದ್ನಲ್ಲ ಅದ್ರ ಬಗ್ಗೆ, ಅವಾಗ ತುಂಬಾನೇ ಮನ್ಸಿಗೆ ಚೇಂಜ್ ಮಾಡಕ್ಕೆ ಆಗಲ್ವಲ್ಲ ಅನ್ನೋದು ಫುಲ್ ಫೀಲ್ ಆಗೋಯ್ತು. ವಂಡರ್ಫುಲ್. ಮತ್ ಯಾವುದು ನಿಮಗೆ ಶಾಂತಿಯುತವಾಗಿರುತ್ತೆ, ಬೇರೆ ತರ ಡಿಫ್ರೆಂಟ್ ಆಗಿ ಅನ್ನಿಸ್ತು? ಇಲ್ಲ ಸರ್, ನಂಗೆ ಉಸಿರಾಟದಲ್ಲಿ ಏರಿಳಿತ ಜಾಸ್ತಿ ಆಯ್ತು. ನೀರಿಳಿತ ಜಾಸ್ತಿ ಆಯ್ತು. ನೀವು ಎರಡನೇ ಕ್ರಿಯೆ ಮಾಡ್ಲಿಕ್ಕಾಯ್ತಾ? ಬೀಯಿಂಗ್ ಮೋಡ್ ಅಲ್ಲಿ ಎರಡನೇ ಇರಕ್ ಕ್ರಿಯೆ ಮಾಡಕ್ ಆಗ್ಲಿಲ್ಲ ಸರ್, ಸ್ವಲ್ಪ ಆಯ್ತು, ಬಟ್ ಆಗ್ಲಿಲ್ಲ? ಅಷ್ಟೊಂದು ಫೋಕಸ್ ಕೊಡಕ್ ಆಗ್ಲಿಲ್ಲ. ಅನಿತಾ ರಾಜ ಮೇಡಮ್, ನಿಮ್ಗೆ ಮಾಡ್ಲಿಕ್ಕಾಯ್ತಾ ಎರಡನೇ ಕ್ರಿಯೆ? ಆಯ್ತು ಸರ್, ಆಯ್ತು. ಪೀಸ್ಫುಲ್ ಅಂತ ಫೀಲ್ ಆಯ್ತಾ? ಸ್ವಲ್ಪ ಸ್ವಲ್ಪ ಪೀಸ್ಫುಲ್ ಸ್ವಲ್ಪ. ಅನಿಸ್ತು, ಅಂದ್ರೆ ಅಬ್ಸರ್ವ್ ಮಾಡ್ಬೋದು ಅಂತ. ವಂಡರ್ಫುಲ್. ಸಾಕು, ಅಷ್ಟೇ. ನಮ್ಗೆ ಸಮಯಾವಕಾಶ ಇಲ್ಲ, ಆದ್ರಿಂದ ಆಕ್ಚುಲಿ ಅದಾಗತ್ತೆ ಸ್ವಲ್ಪ ಹೊತ್ತು ಆದಾಗ. ಓಕೆ. ಸೊ ದಿಸ್ ಇಸ್ ವಾಟ್ ದ ಡಿಫರೆನ್ಸ್ ಬಿಟ್ವೀನ್ ಬೀಯಿಂಗ್ ಅಂಡ್ ಮೈಂಡ್. ಮೈಂಡ್ ಅಂದ್ರೆ ಏನು? ನಮಗೆ ಮನಸ್ಸು ನಮ್ಮನ್ನ ಈ ಬೇರೆ ಬೇರೆ ನಮ್ಮ ನೋವುಗಳಿಗೆ, ದುಃಖಗಳಿಗೆ, ಎಕ್ಸ್ಪೀರಿಯನ್ಸ್ ಗಳಿಗೆ ಕರ್ಕೊಂಡು ಹೋಗ್ತಾ ಇರುತ್ತೆ, ಟ್ರಾವೆಲ್ ಮಾಡಿಸ್ತಾ ಇರುತ್ತೆ ಅದಿಷ್ಟ ಬಂದಂಗ ನಮ್ಮನ್ನ. ಓಕೆ. ಆದ್ರೆ ಬೀಯಿಂಗ್, ನಮ್ಮ ಅಸ್ತಿತ್ವ, ಈ ಪ್ರೆಸೆಂಟ್ ಅಲ್ಲಿ ಇರೋದು ಏನ್ ಮಾಡಿಸುತ್ತೆ ನಮಗೆ? ಈ ಕ್ಷಣದಲ್ಲಿ ಏನಿದೆ ಅನ್ನೋದನ್ನ ಫೀಲ್ ಮಾಡಕ್ ನೋಡುತ್ತೆ. ಮುಟ್ಟಿದ್ರೆ ಆ ಸ್ಪರ್ಶ ಆಗ್ಲಿ, ಆ ಮಾತಾಗ್ಲಿ, ಆ ನೋಟ ಆಗ್ಲಿ, ಆ ಹೂ ನೋಡಿದಾಗ ಆಹಾ ಎಷ್ಟು ಚೆನ್ನಾಗಿದೆ, ಆ ವಾಸನೆ ಎಷ್ಟು ಚೆನ್ನಾಗಿದೆ ಅನ್ನೋದಾಗ್ಲಿ, ಈ ನೇಚರ್ ಎಷ್ಟು ಚೆನ್ನಾಗಿದೆ ಅನ್ನೋ ಆ ಪ್ರೆಸೆಂಟ್ ಅಲ್ಲಿ ನಾವು ಮಾತಾಡ್ತೀವಿ, ನಮ್ಗಾದ ಅನುಭವಗಳನ್ನ. ಸೊ ವಿಚ್ ಒನ್ ಈಸ್ ಆಕ್ಚುಲಿ ನೀಡೆಡ್ ಫಾರ್ ಅಸ್? ನಮ್ಮ ಲೈಫ್ಗೆ ಯಾವ್ದು ಬೇಕು? ಬೀಯಿಂಗ್ ಮೋಡ, ಮೈಂಡ್ ಮೋಡ? ಬೀಯಿಂಗ್ ಮೋಡ್ ಸರ್. ಪ್ರೆಸೆಂಟ್ ಬೀಯಿಂಗ್ ಮೋಡ್. ಸೊ ಯಾಕೆ ಅಂತ ಹೇಳಿದ್ರೆ ಈ ಲವ್, ಪ್ರೀತಿ, ಸಂತೋಷ, ಸೃಜನಾತ್ಮಕತೆ, ಸೃಜನಶೀಲತೆ, ಶಾಂತಿ ಎಲ್ಲವೂ ಮೈಂಡ್ ಇಂದ ಬರಲ್ಲ. ಮೈಂಡ್ ಯಾಕಂದ್ರೆ ಎಲ್ಲದಕ್ಕೂ ಮೈಂಡ್ಗೆ ಅಟ್ಯಾಚ್ ಆಗಿರುತ್ತೆ ಒಂದು ಇನ್ಸಿಡೆಂಟ್, ಸಾಧ್ಯನೇ ಇಲ್ಲ. ಇದೆಲ್ಲ ಬರೋದೇ ಈ ಪ್ರೆಸೆಂಟ್ ಅಲ್ಲಿ ಇದ್ರೆ ಮಾತ್ರ. ಸೊ ನಮ್ ಫೋಕಸ್ ಯಾವತ್ತೂ ಬೀಯಿಂಗ್ ಮೈಂಡ್ ನ ಹೊಂದದಲ್ಲಿ ಇರ್ಬೇಕು ಅಂತ ಹೇಳ್ತಾರೆ. ಬುದ್ಧ ಅವರೆಲ್ಲ ಜ್ಞಾನೋದಯ ಸಾಕ್ಷಾತ್ಕಾರ ಅಂದ್ರೆ ಇನ್ನೇನು ಇಲ್ಲ, ಅವರು ಇನ್ನೇನು ಇಲ್ಲ, ಹೊಸದಾಗಿ ಏನೂ ಮಾಡ್ಲಿಲ್ಲ. ಬುದ್ಧನ್ಗೆ ಎಷ್ಟೋ ವರ್ಷಗಳ ಕಾಲ ಆಯ್ತು, 23 ವರ್ಷಗಳ ಕಾಲ ಅಲ್ಲಿ ಪಡೀಲಿಕ್ಕೆ, ಇದೊಂದು ಅರ್ಥ ಮಾಡ್ಕೊಳ್ಳಿಕ್ಕೆ. ಏನು ಆ ಪ್ರೆಸೆಂಟ್ ಅಲ್ಲಿ ಇದ್ರೆ ಅಷ್ಟೇ ಜ್ಞಾನೋದಯ ಅಂತ. ಬೇರೆ ಏನು ಅವ್ರಿಗೆ ಪವಾಡ ಏನೂ ಇರ್ಲಿಲ್ಲ, ಗೊತ್ತಲ್ಲ ನಿಮ್ಗೆ. ರಾಘವೇಂದ್ರ ಸ್ವಾಮಿ ತರ, ಶಿರಡಿ ಸಾಯಿಬಾಬಾ ತರ ಪವಾಡಗಳು ಬುದ್ಧನಲ್ಲಿಲ್ಲ. ಆದ್ರೂ ಅವ್ರನ್ನ ಇವತ್ತು ಯಾವ ಲೆವೆಲ್ ಅಲ್ಲಿ ಎಲ್ಲಾರು ಅವ್ರನ್ನ ಪೂಜೆ ಮಾಡ್ತಾರೆ. ಕೇವಲ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದು ಅಷ್ಟೇ ಅವರು. ಪ್ರೆಸೆಂಟ್ ಫಾರ್ ಪೀಸ್ಫುಲ್, ಆ ಓನ್ಲಿ ಫಾರ್ ಪೀಸ್ಫುಲ್ ಬುದ್ಧ ಅಷ್ಟೇ.
ಪೀಸ್ಫುಲ್ ಲೈಫ್ ಬೇಕಂದ್ರೆ ಬುದ್ಧ ಬೇಕು ಅಷ್ಟೇ. ಕೂತಬೇಕು. ಅವರು ಊಟನೂ ಅಷ್ಟೇ, ಅವತ್ತು ಊಟ ಬೇಕು ಅಂದ್ರೆ ಬುದ್ಧ ಹಿಮ್ಸೆಲ್ಫ್ ಹ್ಯಾಸ್ ಟು ಕ್ಯಾರಿ ದಟ್ ಬೌಲ್. ಆ ಭಿಕ್ಷೆ ಭಿಕ್ಷಾ ಬೇಕೆ. ಪಾತ್ರೆ ತಗೊಂಡು ಅವನ್ ಮನೆಗೆ ಹೋಗ್ತಾರೆ, ಆ ಊಟಕ್ಕೆ ತಿಂತಾರೆ. ಅವತ್ತಿಂದ ಅವತ್ತು. ಅವತ್ತೊಂದಷ್ಟೇ, ನಾಳೆ ಇಟ್ಕೊಳ್ಳೋದು ಇಲ್ಲ, ಯೋಚನೆನೂ ಇಲ್ಲ. ಮಳೆ ಚಳಿ ಗಾಳಿ, ನಾಳೆ ಅಂದ್ರೆ ಚಿಂತೆ, ಭವಿಷ್ಯ ಏನಪ್ಪ ಮಾಡೋದು ನಾಳೆ, ನನ್ನ ಜೀವನ ಅಂತ ಬಂದ್ಬಿಡ್ತದೆ. ಅದಕ್ಕೆ ಈ ಪ್ರೆಸೆಂಟ್ ಅಲ್ಲಿ ಇರ್ತಾರೆ 100%. ಹಾಗಂದ್ಬಿಟ್ಟು ಬುದ್ಧನ್ ತರ ನಾವು ಆ ಭಿಕ್ಷೆ ಬೇಡ್ಕೊಂಡು ತಿನ್ಬೇಕು ಅನ್ನೋ ಅರ್ಥ ಅಲ್ಲ ಇಲ್ಲಿ. ಆ ರೀತಿ ನಾವು ಪ್ರೆಸೆಂಟ್ ಅಲ್ಲಿ ಕೊಂಡಾಗ ಪ್ರೆಸೆಂಟ್ ಅಲ್ಲಿ ಇರ್ಬೇಕು ಅನ್ನೋ ಅರ್ಥ ಅಷ್ಟೇ. ಪ್ರೆಸೆಂಟ್ ಅಲ್ಲಿ ಇರಬೇಕು, ಇರೋದು ಎಲ್ಲವನ್ನೂ ಎಂಜಾಯ್ ಮಾಡೋದು. ಎಷ್ಟೋ ಜನ ನಾವು ನೋಡಿದೀವಿ, ಏನೋ ಪಾರ್ಟಿ ನಡೀತಾ, ಎಲ್ಲ ಸಂತೋಷ ಜೋಕ್ ಮಾಡ್ತಾ ಇರ್ತಾರೆ, ಅವ್ರೇನೋ ಯೋಚನೆ ಮಾಡ್ತಾ ಇರ್ತಾರೆ. ಎಲ್ಲಾರು ಸಂತೋಷವಾಗಿರ್ತಾರೆ, ಪಾಪ ಅವ್ರ ಮನ್ಸು ಹಿಂದೆ ಏನೋ ಅಲ್ಲಿ ಆ ಪಾರ್ಟಿಲಿ ಇರೋ ಒಬ್ಬ ವ್ಯಕ್ತಿ ಇರ್ತಾನೆ, ಆ ವ್ಯಕ್ತಿಗೆ ಒಂದು ಘಟನೆ ನಡೆದಿರುತ್ತೆ, ಆ ಘಟನೆನೇ ಯೋಚನೆ ಮಾಡ್ತಾ ಇರುತ್ತೆ. ಮಿಕ್ಕಿದ 9 ಜನ ನನ್ಗೆ ಒಳ್ಳೇದು ಮಾಡಿರ್ತಾನೆ ಯೋಚನೆ ಮಾಡಲ್ಲ. ನೋಡಿ ಎಷ್ಟು ದುರದೃಷ್ಟಶಾಲಿಗಳವರು. ಯೋಚನೆ ಮಾಡಿ ಅಲ್ಲಿ ಖುಷಿ ಪಟ್ಟು, ಸಂತೋಷ ಪಟ್ಟು, ಸಂಭ್ರಮ ಪಟ್ಟು, ನನ್ನಲ್ಲಿ ಡೋಪಮಿನ್ ಲೆವೆಲ್ನ ಜಾಸ್ತಿ ಮಾಡ್ಕೊಳ್ಳೋಣ, ಸೆರೋಟೋನಿನ್ ಲೆವೆಲ್ಗಳನ್ನ ಜಾಸ್ತಿ ಮಾಡ್ಕೊಳ್ಳೋಣ, ಆಕ್ಸಿಟೋಸಿನ್ ಲೆವೆಲ್ಗಳನ್ನ ಜಾಸ್ತಿ ಮಾಡ್ಕೊಳ್ಳೋಣ, ಅದನ್ನು ಜೀವ ನಿರೋಧಕ ಶಕ್ತಿ ಹೆಚ್ಚು ಮಾಡ್ಕೊಳ್ಳೋಣ, ಸೆಲ್ ಲೆವೆಲ್ ಅಲ್ಲಿ ಆರೋಗ್ಯನ ಉತ್ತಮ ಪಡಿಸ್ಕೊಳ್ಳೋಣ ಅಂತ ಇಲ್ಲ ಅವರಿಗೆ. ಆ ಸಂತೋಷ ಇದೆ, ಅವಕಾಶ ಇದೆ, ಅದರಲ್ಲೂ ಒಂದು ಸಮಸ್ಯೆ ಹುಡುಕು. ಆ ರೀತಿ ಪ್ಯಾಟರ್ನ್ ಅವ್ರಿಗೆ ಆಗಿರುತ್ತೆ. ಅವ್ರು ಯಾವಾಗ್ಲೂ ಮೈಂಡ್ ಮೋಡ್ ಅಲ್ಲಿ ಇರ್ತಾರೆ. ಮೈಂಡ್ ಮೋಡ್, ದಟ್ ಇಸ್ ವೆರಿ ವೆರಿ ಡೇಂಜರಸ್ ಮೋಡ್, ವೆರಿ ವೆರಿ ಡೇಂಜರಸ್ ಮೋಡ್. ಅವನ್ನ ತಿಂದಾಕ್ಬಿಡುತ್ತೆ, ಸಂತೋಷನೇ ಕೊಡಲ್ಲ, ಸಾಧ್ಯನೇ ಬಿಡೋದೇ ಇಲ್ಲ. ಆದ್ರಿಂದನೇ ನಾವು ಮೆಡಿಟೇಷನ್ ಅಲ್ಲಿ ಫಸ್ಟ್ ಏನ್ ಮಾಡಿಸ್ತೀವಿ, ವಾಚ್ ಯುವರ್ ಬ್ರೆತ್ ಅನ್ಸ್ತೀವಿ. ಸಣ್ಣ ಬ್ರೆತ್ನ ವಾಚ್ ಮಾಡಿ. ಮತ್ತೆ ನಿಮಗೆ ಗೊತ್ತಿರ್ಬೋದು, ನಿಜವಾದ ಉಸಿರಾಟದ ಕ್ರಿಯೆ ಮಾಡಿ. ಧ್ಯಾನ ಕೂತ್ಕೊಂಡಾಗ ಮಾತ್ರ ಅಲ್ಲ, ನೀವು ನಡೆಯುವಾಗಲೂ ಕೂತ್ಕೊಂಡಾಗಲೂ ಪ್ರತಿದಿನನೂ ಅದು ಮಾಡ್ಬೋದು ಅಂತ ಹೇಳೋ ಉದ್ದೇಶ ಏನು? ಆಗಾಗ ವಾಚ್ ಮಾಡಿದಾಗ ಪ್ರೆಸೆಂಟ್ ಬರಲಿ. ನಾನು ಮಾಡ್ತಾ ಇದ್ದೀನಿ ಇಲ್ಲ ಅಂತ ಹೆಂಗ್ ನೋಡ್ತೀನಿ, ಇಲ್ಲಕ್ಕೆ ನಾನು ನೋಡ್ತೀನಿ, ನನ್ನನ್ನು ನಾನು ನೋಡ್ತೀನಿ, ಫೀಲ್ ಮಾಡ್ತೀನಿ ಅಂದ್ರೆ ಪ್ರೆಸೆಂಟ್ ಬರ್ತೀನಿ. ಏನೋ ಯೋಚನೆ ಮಾಡ್ತಾ ಇರ್ತೀನಿ, ಟಕ್ ಅಂತ ಬರ್ತೀನಿ. ಉದ್ದೇಶ ಅದು. ಒಂದು ಆರೋಗ್ಯ, ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ. ಹೆಚ್ಚು ಆಕ್ಸಿಜನ್ ತಗೊಳಾಗುತ್ತೆ, ದೈಹಿಕ ಆರೋಗ್ಯನೂ ಹೆಚ್ಚಾಗುತ್ತೆ. ಪ್ರೆಸೆಂಟ್ಗೆ ಬರ್ತಾ 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 ನಾನು ಫಾಸ್ಟ್ ಅಲ್ಲಿ ಇರೋದು ಕಡಿಮೆ ಮಾಡ್ತಾ 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 ನನ್ನಲ್ಲಿ ಮಾನಸಿಕವಾಗ್ಲೂ ಆರೋಗ್ಯ ಹೆಚ್ಚಾಗುತ್ತೆ. ಸೊ ವಂಡರ್ಫುಲ್. ಅದಕ್ಕೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಅವರು, ಐ ಡೋಂಟ್ ಕ್ವೈಟ್ ಅಗ್ರಿ. ಇಸ್ ಇಟ್ ಟ್ರೂ ದಟ್ ಐ ಡೂ ಎ ಲಾಟ್ ಆಫ್ ಏಮ್ಲೆಸ್ ಥಿಂಕಿಂಗ್ ಲೈಕ್ ಮೋಸ್ಟ್ ಪೀಪಲ್, but I can still choose to use my mind to get and accomplish things, and I do that all the time. ಅವ್ರು ಹೇಳ್ತಾರೆ, ನಾನು ಇದು ಒಪ್ಪಲ್ಲ, ಮೈಂಡು ಬಾಡಿ ಬೀಯಿಂಗ್ ಬಾಡಿ. ಯಾಕೆ ಅಂತ ಹೇಳಿದ್ದಾರೆ, ನಾನು ಅಫ್ಕೋರ್ಸ್ ನಾನು ಒಪ್ತೀನಿ, ಏಮ್ಲೆಸ್ ಥಿಂಕಿಂಗ್ ಏನೋ ಮಾಡ್ತೀನಿ, ಮನಸ್ಸು ಅಂದ್ಮೇಲೆ ಎಲ್ಲೆಲ್ಲೋ ಸುತ್ತುತ್ತೆ ಅದು. ಚಿತ್ರ ವಿಚಿತ್ರವಾದ ಆಲೋಚನೆಗಳು ಬರುತ್ತೆ, ಏನೋ ಒಂದು ನೋಡ್ತಾ ಇರುತ್ತೆ, ಯೋಚನೆ ಮಾಡ್ತಾ, ಇನ್ನ ಕನೆಕ್ಷನ್ ಇಲ್ಲದೆ ಇನ್ನೊಂದೇನೋ ಬಂದ್ಬಿಟ್ಟಿರುತ್ತೆ. ಇದೆಲ್ಲ ಓಕೆ, ನಾನು ಒಪ್ತೀನಿ, ಎಲ್ಲರಿಗೂ ಆಗತ್ತರ. ಬಟ್ ಐ ಕ್ಯಾನ್ ಸ್ಟಿಲ್ ಚೂಸ್ ಟು ಯೂಸ್ ಮೈ ಮೈಂಡ್. ಬಟ್ ನಾನು ನಿಜ ಅಂತ ಕೆಲವು ಸಂದರ್ಭಗಳಲ್ಲಿ ನಾನು ನನ್ನ ಮೈಂಡ್ನ ಕಂಟ್ರೋಲ್ ತಗೋತೀನಿ ಅಲ್ವಾ. ಏನಕ್ಕೆ? ನನಗೆ ಬೇಕಾಗಿದ್ದ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ನಾನು ಮೈಂಡನ್ನ ಕಂಟ್ರೋಲ್ ತಗೊಂಡು ಅದರ ಯಾವ ರೀತಿ ಯೂಸ್ ಮಾಡಬೇಕು ಅಂತ ನನ್ನ ಕಂಟ್ರೋಲಲ್ಲಿ ಇರುತ್ತೆ. ಆದ್ರಿಂದ ನಾನು ಇದನ್ನ ಒಪ್ಪಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಏನ್ ಹೇಳ್ತಾರೆ ನಿಮ್ಮ ಲೇಖಕರು ಅಂದ್ರೆ, ತುಂಬಾ ಅದ್ಭುತವಾಗಿ ಹೇಳ್ತಾರೆ ಅವರು, ಸಾಲ್ವಿಂಗ್ ದಿ ಕ್ರಾಸ್ ವರ್ಡ್ ಪಜಲ್. ಅಂದ್ರೆ ಕ್ರಾಸ್ ವರ್ಡ್ ಪಜಲ್ಸ್ ಇರುತ್ತೆ, ನಮ್ಮ ಪಜಲ್ಗಳು ಏನೇನೋ ಇರುತ್ತಲ್ವಾ, ಕ್ರಾಸ್ ವರ್ಡ್ ಪದಬಂಧ ಅಂತಿರ್ಬೋದು, ಅಥವಾ ಬೇರೆ ಏನೇನೋ ಆಕ್ಟಿವಿಟಿ ಇರುತ್ತೆ ಮಾಡೋ ಅಂಥದ್ದು. ಇದನ್ನೆಲ್ಲ, ಅಥವಾ ಒಂದು ಆಟಮ್ ಬಾಂಬ್ ಮಾಡೋವಂಥದ್ದು, ಒಂದು ಕೆಲಸ ಮಾಡೋದು, ಆಕ್ಟಿವಿಟಿ ಮಾಡೋದು, ಎಲ್ಲ ಮಾಡ್ತಾ ಇದೆ ಅಂದ ಮಾತ್ರಕ್ಕೆ ನಾನು ಮೈಂಡ್ನ ಯೂಸ್ ಮಾಡ್ತಿದ್ದೀನಿ ಅಂತ ಅಲ್ಲ ಅವ್ರು ಹೇಳೋದು. ಮೈಂಡ್ ಇದೆ, ನನ್ ಕೆಲಸ ಗೊತ್ತಿದೆ, ಮಾಡ್ತಾ ಇದ್ದೀನಿ, ದಟ್ ಡಸಂಟ್ ಮೀನ್ ದಟ್ ನಾನು ಮೈಂಡ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತಲ್ಲ. ಯಾಕೆ ಅಂದ್ರೆ ನಾಯಿ ಕೂಡ ಈ ಮೂಳೆಗಳನ್ನ ಸದಾ ಅಗಿತಾ ಇರಕ್ಕೆ ಇಷ್ಟಪಡುತ್ತೆ. ಅದರ್ಥ ಏನು? ನಾಯಿ ಕೂಡ ಸದಾ ಅದಕ್ಕೆ ಬುದ್ಧಿ ಇದೆ ಅಂತಾನೆ ಅರ್ಥ. ಬುದ್ಧಿ ಇದೆ ಅಂತ ಅಲ್ಲ, ಅರ್ಥ ಅಲ್ಲ. ನಾಯಿಗೆ ಅದು ಗೊತ್ತು,
ಈ ಕೆಲಸನ ಆಕ್ಟಿವಿಟಿ ಮಾಡಬೇಕು ಅಂತ ಮಾಡಿದೆ, ಅದು ಕಲ್ತ್ಕೊಂಡಿದೆ, ಅದಕ್ಕೆ ಅದು ಮಾಡ್ತಾ ಇದೆ. ನಾನು ಅದು ಗೊತ್ತಿಲ್ಲ, ಆಟೋಮೆಟಿಕ್ ಆಗಿ ಅದಾಗ್ತಾ ಇದೆ. ಯಾವುದೋ ಒಂದು ಕ್ರಿಯೆ ಮಾಡಬೇಕು ಅಂದ್ರೆ ನನ್ನ ಮೈಂಡ್ ಉಪಯೋಗಿಸ್ತಾ ಇದ್ದೀನಿ ಅಂದ್ರೆ ಅದು ಆಟೋಮೆಟಿಕ್ ಆಗಿ ಅದಾಗ್ತಾ ಇದೆ ಅಲ್ವಾ? ಸೊ ಮೈಂಡ್ ಯಾವತ್ತೂ ನಿನ್ನ ಪ್ರಾಬ್ಲಮ್ ಅಲ್ಲಿ ಇರೋದಕ್ಕೆ ಮಾಡಿಸುತ್ತೆ. ಪ್ರಾಬ್ಲಮ್ ಇರೋ ತರ ನೋಡೋದಿದೆ ಅದಕ್ಕೆ ಇಷ್ಟ. ಹೇಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅದಕ್ಕೆ ಇಷ್ಟ. ಕ್ರಾಸ್ ವರ್ಲ್ಡ್ ಪ್ರಾಬ್ಲಮ್ ಮಾಡ್ಬೇಕಂದ್ರೆ ಮೈಂಡ್ ಅದನ್ನ ಮಾಡಕ್ ಹೋಗುತ್ತೆ. ಹಾ, ಇದು ಈ ಸಮಸ್ಯೆನ ಬಗೆಹರಿಸೋಣ, ಇದನ್ನ ನಾವು ಈ ಪಜಲ್ನ ನಿವಾರಣೆ ಮಾಡೋಣ, ಈ ರೀತಿದೆಲ್ಲ ಮಾಡೋದಕ್ಕೆ ಹೇಗೆ ಇಷ್ಟ ಇರುತ್ತೋ, ಅಥವಾ ಆಟಮ್ ಬಾಂಬ್ ಬಿಲ್ಡ್ ಮಾಡೋದು ಈ ತರ ಎಲ್ಲ ಬರುತ್ತೆ. ಆದ್ರೆ ಆತರ ನಮ್ಮನ್ನ ಬ್ಯುಸಿಯಾಗಿಡುತ್ತೆ ವಿನಃ ಆಕ್ಚುಲಿ ಅದೇನ್ ಮಾಡ್ತಾ ಇದೆ, ಅದು ಕೇವಲ ಒಂದು ಪ್ರಾಣಿ ಹೇಗೆ ಒಂದು ಬೋನ್ನ ಕಚ್ಚೋ ತರ ಇದು ನಮ್ಗೆ ಬ್ಯುಸಿಯಾಗಿಡುತ್ತೆ ಅಷ್ಟೇ ವಿನಃ ಅದರಿಂದ ಡಿಫ್ರೆಂಟ್ ಆಗಿ ನಮ್ಮನ್ನ ಯಾವುದೇ ಒಂದು ಲಾಭದಾಯಕ ಕೆಲಸಗಳನ್ನ ತಂದ್ಕೊಡಲ್ಲ ಅಂತ ಹೇಳ್ತಾರೆ. ಓಕೆ, ಬೇಕಾದ್ರೆ ಕ್ವಶನ್ ಮಾಡ್ತೀನಿ, ಕೆನ್ ಯು ಬಿ ಫ್ರೀ ಆಫ್ ಯುವರ್ ಮೈಂಡ್ ವೆನ್ ಎವರ್ ಯು ವಾಂಟ್ ಟು? ಅದನ್ನ ನಾನು ನಿಮಗೆ ಕೇಳಿದಾಗ ನೀವು ಯಾವಾಗಾದ್ರೂ ನಿಮಗೆ ಬೇಕಂದಾಗ ಯೋಚನೆಯಿಂದ ಹೊರಗಡೆ ಬರಕ್ ಸಾಧ್ಯ ಇದೆಯಾ? ಇಲ್ಲ. ನನಗೆ ಓಕೆ ಇಷ್ಟೊಂದು ಯೋಚನೆ ಮಾಡ್ಬಿಟ್ಟಿದಪ್ಪ, ಎಷ್ಟು ಇವತ್ತು 50,000 ಥಾಟ್ ಆಗೋಗಿದೆ, ಇನ್ನೊಂದು ನಿಮಿಷ ಯೋಚನೆ ಬರದೇ ಇರ್ತಾರ ಇರ್ತೀನಿ. ಇಸ್ ದಟ್ ಪಾಸಿಬಲ್? ಒಂದ್ ನಿಮಿಷ ದಿನ ಪೂರ್ತಿ ಇದೀವಂತ. ಅದಕ್ಕೆ ನಾನು ಆಫ್ ಬಟನ್ ಇದೆಯಾ, ಇವಾಗ ಟಕ್ಕಂತ ಆಫ್ ಮಾಡ್ಬಿಡ್ತೀನಿ. ನನಗೆ ಫ್ಯಾನ್ ಬೇಡ, ಸ್ವಿಚ್ ಆಫ್ ಮಾಡ್ತೀನಿ. ಫ್ಯಾನ್ ನಿಂತೋಯ್ತು, ಸದ್ಯ ಒಂದ್ ನಿಮಿಷ ಬೇಡ, 1 ಅವರ್ ಬೇಡ, 1 ದಿನ ಬೇಡ, ಬೇಕಂದಾಗ ಆನ್ ಮಾಡ್ತೀನಿ. ಇನ್ನು ಅದಿಲ್ಲದೆ ಇರುವಾಗ ನಾವು ಹೇಗೆ ಹೇಳಕ್ಕಾಗತ್ತೆ ನಾನು ಮೈಂಡ್ನ ಯೂಸ್ ಮಾಡ್ಬಿಟ್ಟು ನಾನು ಕೆಲವೊಮ್ಮೆ ನಾನು ಬೇಕಾಗಿರೋ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಅಂತ? ಅದು ಒಪ್ಪೋ ಮಾತಲ್ಲ ಅಂತ ಹೇಳ್ತಾರೆ ಲೇಖಕರು. ಅದಕ್ಕೆ ಅವ್ರು ಕೇಳ್ತಾರೆ, ಯು ಮೀನ್ ಸ್ಟಾಪ್ ಥಿಂಕಿಂಗ್ ಆಲ್ ಟುಗೆದರ್? ಅಂದ್ರೆ ಏನರ್ಥ? ಸ್ವಿಚ್ ಆಫ್ ಮಾಡ್ಬಿಡು ಅಂದ್ರೆ ಯಾವಾಗಲೂ ನಿಲ್ಸ್ಬಿಡೋದೆ ಅಂತಾನೆ ಅರ್ಥನ? ಯೋಚನೆನೇ ಮಾಡಬಾರ್ದಾ? ಐ ಕಾಂಟ್ ಎಕ್ಸ್ಪೆಕ್ಟ್ ಮೇ ಬಿ ಫಾರ್ ಎ ಮೂಮೆಂಟ್ ಆರ್ ಟು. ನೋ, ಅದು ಸಾಧ್ಯ ಆಗಲ್ಲ, ಒಂದು ಮೂಮೆಂಟ್ಗೂ ಅದು ಆಗಲ್ಲ ಅಂತ ಹೇಳ್ತಾರೆ. ಅವಾಗ ಲೇಖಕರು ಹೇಳ್ತಾರೆ, ಮೀನ್ಸ್ ನೀನು ಅದನ್ನ ಸ್ವಿಚ್ ಆಫ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ, ನೀನು ಬೇಕಂದಾಗ ಅದು ನಿಲ್ಸು ಸ್ವಲ್ಪ ಅಂತ ಹೇಳಿ ಅದನ್ನ ಈಚೆ ಬರಕ್ ಆಗ್ತಿಲ್ಲ ಅಂದ್ರೆ ಅರ್ಥ ಏನು? ಯು ಆರ್ ನಾಟ್ ಯೂಸಿಂಗ್ ಯುವರ್ ಮೈಂಡ್, ದ ಮೈಂಡ್ ಈಸ್ ಯೂಸಿಂಗ್ ಯು. ನೀನ್ ಅದಕ್ಕೆ ಸಿಕ್ಕಾಕೊಂಡಿದ್ಯಾ ಅಲ್ವಾ? ಮೈಂಡ್ ನಮ್ನ ಯೂಸ್ ಮಾಡ್ತಾ ಇದೆ. ಆದ್ರಿಂದ ಯಾವತ್ತು ನಾವೇನ್ ಮಾಡ್ಬೇಕು, ಸ್ಟಾರ್ಟ್ ವಾಚಿಂಗ್ ದ ಥಿಂಕರ್. ಥಿಂಕರ್ನ ವಾಚ್ ಮಾಡಬೇಕು. ನಾವು ಯಾವ ರೀತಿ ಯೋಚನೆ ಮಾಡ್ತೇವೆ ನನ್ನೊಳಗಡೆ ಇರೋವಂಥದನ್ನ. ಯಾವಾಗ ನಾವು ಅದನ್ನ ನೋಡ್ತೀವೋ, ವಾಚ್ ಮಾಡ್ತೀವೋ, ನಮ್ಮಲ್ಲಿರೋ ಯೋಚನೆ ಮಾಡೋ ವ್ಯಕ್ತಿನ ನಾವು ನೋಡ್ತೀವಿ. ಏನಕ್ಕೆ ಯೋಚನೆ ಮಾಡ್ತಾ ಇದ್ದಾನೆ ಗೋಪಾಲ್ ಕೃಷ್ಣ, ಯಾಕೆ ಹಳೆದನ್ನೆಲ್ಲ ಯೋಚನೆ ಮಾಡ್ತಾನೆ, ಹಳೇದು ನೋವನ್ನೆಲ್ಲ ಯೋಚನೆ ಮಾಡ್ತಾನೆ ಅಂತ ಯೋಚನೆ ಮಾಡೋ ಶಕ್ತಿ ನನಗೆ ಬರುತ್ತೋ, ಅದನ್ನ ನಾನ್ ನೋಡ್ತೀನೋ, ನಾನು ಯೋಚನೆ ಮಾಡೋದನ್ನ, ಅವಾಗ ನಮ್ಮ ಕಾನ್ಶಿಯಸ್ನೆಸ್ ಆಕ್ಟಿವೇಟ್ ಆಗೋದು, ನಮ್ಮ ಪ್ರಜ್ಞೆ ಅಂತ ಹೇಳ್ತಾರೆ, ಅದು ಆಕ್ಟಿವೇಟ್ ಆಗುತ್ತೆ. ಅಂದ್ರೆ ಅದು ಜಾಗೃತಗೊಳ್ಳಿ, ಅದನ್ನ ನಾವು ಜಾಗೃತಗೊಳಿಸ್ತೀವಿ. ಇವಾಗ ನನ್ಗಿಲ್ಲ ಕಾನ್ಶಿಯಸ್, ನಾವು ಅನ್ಕಾನ್ಶಿಯಸ್ ಆಗಿ ಎಲ್ಲ ಮಾಡ್ತಾರೆ. ಆಟೋಮೇಟೆಡ್ ಮೋಡ್ ಆಗ್ಬಿಟ್ಟಿದೆ. ಸಬ್ ಕಾನ್ಶಿಯಸ್ ಲೆವೆಲ್ದೆಲ್ಲ ಅನ್ಕಾನ್ಶಿಯಸ್ ಅಂತ ಹೇಳ್ತಾರೆ. ಆಲ್ರೆಡಿ ಅಭ್ಯಾಸ ಆಗಿದೆ. ದುಃಖನ ಯಾರು ಅಂದ್ರ ಅವಮಾನ ಈಚೆ ಬಂದ್ಬಿಡ್ತೆ. ಬೇಜಾರು ಯಾರ ಅಂದ್ರ ಕೋಪ ಬಂದ್ಬಿಡ್ತೆ. ಅದೆಲ್ಲ ನಮ್ಮ ಪ್ರವೃತ್ತಿ ಆಗ್ಬಿಟ್ಟಿದೆ. ಈಗ ಕಾನ್ಶಿಯಸ್ ಆಗಿ ನೋಡಿದಾಗ ಎಷ್ಟು ಸಿಲ್ಲಿ ಅಂತ ಅನ್ಸುತ್ತೆ. ಅಲ್ಲಿ ಏನ್ ಮಾಡ್ಬೋದು ನಾನು ಅಂತ ನನಗೆ ಗೊತ್ತಿಲ್ಲ, ನನ್ ಕಂಟ್ರೋಲ್ ಇದೆ. ಸಬ್ ಕಾನ್ಶಿಯಸ್ ಮೇಲೆ ಸ್ವಲ್ಪ ವೆಯ್ಟ್ ಮಾಡು ಹಿಂಗ್ ಹೇಳಿ, ನೀನು ಸ್ವಲ್ಪ ವೆಯ್ಟ್ ಮಾಡು ಅಂತ ಹೇಳೋ ಅಷ್ಟು ನಮ್ಗೆ ಸಾಮರ್ಥ್ಯ ಬರುತ್ತೆ. ಅದೇ ಡಿಫ್ರೆನ್ಶಿಯೇಟಿಂಗ್ ಫ್ಯಾಕ್ಟರ್ ಅಲ್ವಾ? ಅವಾಗ ಏನಾಗುತ್ತೆ, ಅದ್ರ ಜೊತೆಗೆ ಏನಾಗುತ್ತೆ, ದ ವಾಸ್ಟ್ ರಿಲ್ಮ್ ಆಫ್ ಇಂಟೆಲಿಜೆನ್ಸ್, ಬುದ್ಧಿಮತ್ತೆ ಒಂದು ಸಾಮ್ರಾಜ್ಯವನ್ನೇ ನಾವು ಅನಾವರಣಗೊಳ್ಬಿಡ್ತೀವಿ. ನಮ್ಮ ಥಾಟ್ಗಿಂತ ಮೀರಿರುವಂತಹ ಒಂದು ಸಾಮ್ರಾಜ್ಯ ಇದೆ. ಅದನ್ನ ನೋಡಕ್ಕೆ ಅವಕಾಶ ಸಿಗುತ್ತೆ ನಮ್ಗೆ. ಒಂಥರ ಥರ್ಡ್ ಐ ಓಪನ್ ಆಗ್ಬಿಡುತ್ತೆ ಅಂತಾರಲ್ಲ, ಆ ರೀತಿ ಓಪನ್ ಆಗ್ಬಿಡುತ್ತೆ. ಎಲ್ಲಾರು ಹೇಳ್ತಾರಲ್ಲ, ಈ ಮೆಡಿಟೇಷನ್ ಮಾಡಿದ್ರೆ ಥರ್ಡ್ ಐ ಓಪನ್ ಆಗುತ್ತೆ ಅಂದ್ರೆ, ಅದಕ್ಕೆ ಅರ್ಥ ಬೇರೆ ಬೇರೆ ಅದಲ್ಲ, ಈ ತರದ ಅರ್ಥ ಅಂದ್ರೆ ಜ್ಞಾನೋದಯ ಆಯ್ತು ಅಂತ ಅರ್ಥ ಅಲ್ವಾ? ಸೊ ಅವಾಗ ಗೊತ್ತಾಗುತ್ತೆ ನನ್ನ ಥಾಟ್ ಎಷ್ಟು ಟೈನಿ, ತುಂಬಾ ಚಿಕ್ಕದಪ್ಪ, ಎಷ್ಟು ದೊಡ್ಡ ಸಾಮ್ರಾಜ್ಯದಲ್ಲಿ ಒಂದು ಧೂಳು ಇದು, ನನಗೆ ನೋವು
ಇಷ್ಟಕ್ಕೆ ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ಅವಾಗ ಗೊತ್ತಾಯ್ತು. ಇವಾಗ ಅದೇ ದೊಡ್ಡದು ನಮ್ಮ ಇಡೀ ಸಾಮ್ರಾಜ್ಯ. ಅದು ತಿಳ್ಕೊಂಡ್ರೆ ಅಜ್ಞಾನ ಬಂದಾಗ ಈ ಅಜ್ಞಾನ ಹೋಗಿ ನನ್ನ ಪ್ರಾಬ್ಲಮ್ ಒಂದು ಧೂಳಿಗೆ ಸಮಾನ, ಒಂದು ಕಣ ಒಂದು ಅಣುಗೆ ಸಮಾನ. ಇವಾಗ ಇಲ್ಲ, ಇಡೀ ಪ್ರಪಂಚ ಸಮಾನ ಆಗಿರುತ್ತೆ. ಆದ್ರಿಂದ ಮತ್ತೆ ಏನೇನು ಗೊತ್ತಾಗುತ್ತೆ, ಅವಾಗ ನಮ್ಗೆ ಗೊತ್ತಾಗುತ್ತೆ ನಿಜವಾದ ಸೌಂದರ್ಯ ಏನು, ನಿಜವಾದ ಪ್ರೀತಿ ಅಂದ್ರೆ ಏನು, ನಿಜವಾದ ಸೃಜನಶೀಲತೆ ಅಂದ್ರೆ ಏನು, ಕ್ರಿಯೇಟಿವಿಟಿ ಅಂದ್ರೆ ಏನು, ಸಂತೋಷ ಅಂದ್ರೆ ಏನು, ಇನ್ನರ್ ಪೀಸ್ ಅಂದ್ರೆ ಏನು, ನಮ್ಗೆ ಬೇಕಾಗಿರ್ತ ಅಂತ ಶಕ್ತಿ ಅಂದ್ರೆ ಏನು ಅಲ್ವಾ ಅಂತ ಹೇಳಿ ನಮ್ಮ ಮೈಂಡ್ಗಿಂತ ಮೀರಿ ಹೋದಾಗ ಮಾತ್ರ, ಅದನ್ನ ದಾಟಿ ಹೋದಾಗ ಮಾತ್ರ ಅದನ್ನ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅವಾಗ ನಾವು ಎಚ್ಚರಗೊಳ್ತೀವಿ, ಅವೇಕನಾಗೋದು ಅಂತ ಹೇಳ್ತಾರಲ್ಲ, ಎಚ್ಚರಗೊಳ್ತೇವೆ, ಜಾಗೃತರಾಗ್ತೀವಿ, ಅರಿವು ಮೂಡುತ್ತೆ. ಯಾವಾಗ ನಾವು ನಮ್ಮ ಕಾನ್ಶಿಯಸ್ನ ಮೈಂಡ್ನ ಆಕ್ಟಿವೇಟ್ ಮಾಡಿದಾಗ, ನಾವು ಅಬ್ಸರ್ವರ್ ಆಗಿ ನಮ್ಮನ್ನ ನಾವು ನೋಡಿದಾಗ ಅವನಲ್ಲಿ ಏನ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು, ಸೊ ಆ ಅಭ್ಯಾಸನ ಮಾಡ್ಬೇಕಾಗತ್ತೆ.